ಗೆಸ್ಟ್ ಯಾರು ಗೊತ್ತಾ? ಸಂಬಂಧಿಕರಿಗಿಂತ ಸಂಬಂಧಗಳನ್ನ ಕಾಪಾಡ್ಕೊಂಡು ಬಂದವರು. ಎಲ್ಲ ಟ್ರೈಲರ್ ಅಲ್ಲಿ ನೋಡಿರ್ತೀರಾ, ಆದ್ರೂ ನಾನು ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಷ್ಟೇ. ಹೇಗಿದೆ ಗೂಡು? ಇದು ಗೂಡು ತರ ಇಲ್ಲ, ಕೋಟೆ ತರ. ಫ್ರೆಂಡ್ಸ್ ಈ ತರ ಒಂದ್ ಮನೆ ಸಿಕ್ಬಿಟ್ಟಿದ್ರೆ ಅದ್ರ ಕಥೆನೇ ಬೇರೆ. ಇದು ನಿಮ್ಮೆಲ್ಲರ ಪ್ರೀತಿಯ ಚಿರುಗೋಸ್ಕರ ಇಟ್ಟಿರೋ ಜಾಗ. ಮೇಘ ಅವ್ರೆ, ಆಟಿಟ್ಯೂಡ ರೌಡಿನ? ನನ್ನ ನೋಡಿದ್ರೆ ರೌಡಿ ಇಲ್ಲ ಇಲ್ಲ, ವಿಲನ್ ತರ ಇದ್ದೀರಾ. ಸಾರಿ ಅಲ್ಲ, ವಿಲನ್ ಅಲ್ಲ, ಪ್ರಜ್ಜು ಮತ್ತೆ ರಾಗಿಣಿ. ಸೊ ನೋಡಿದ ತಕ್ಷಣ ಫಿಕ್ಸ್. ಡ್ಯಾನ್ಸ್ ನೋಡೇ ಫಿದಾಗಿದ್ವಿ. ರಾಗಿಣಿ ಅಷ್ಟು ಚೆನ್ನಾಗಿದಾರಲ್ಲಮ್ಮ. ಅಲ್ಲ ಇವಾಗ ನಿನ್ನ ಮುಖ ನೋಡಿ ಸುಪ್ರಭಾತ ಹಾಡಿ ಮುಂಜಾನೆಯನ್ನು ಸ್ವಾಗತಿಸುವ ಆಸೆ. ಪ್ರಜ್ಜು ಬಿಡೋದ್ ನಾನು. ಆರ್ಮಿ ಸೆಲ್ಯೂಟ್. ಇಟ್ ಇಸ್ ನಮ್ ಸೆಲ್ಯೂಟ್. ಸೊ ನಿಮ್ಮಿಬ್ರು 50 ವರ್ಷದ ಸ್ನೇಹ. ಸ್ನೇಹಕ್ಕೆ ಒಂದು ಬೆನ್ನೆಲುಬಾಗಿ ಇದ್ದಂತಹ ಗೆಳೆಯ ಅಂದ್ರೆ ಚಿರು. ಅವನು ಇಲ್ದೆ ಈ ಕಾರ್ಯಕ್ರಮ ಕಂಪ್ಲೀಟ್ ಆಗಲ್ಲ. ನಮ್ಮ ಜೀವನದ ಒಂದು ಭಾಗನೇ ಇವಾಗಿಲ್ಲ ನಂತರ. ನಿನಗ್ ಯಾರ್ ಕೈ ಬಿಟ್ರು ನನ್ನ ಫ್ರೆಂಡ್ಸ್ ಕೈ ಬಿಡಲ್ಲ, ನಿನಗ್ ಯಾವತ್ತಿದ್ರು ಅವ್ರು ಇದ್ದೇ ಇರ್ತಾರ ನೋಡು ಅಂದ್ರು. ನನಗೇನಾಗ್ಲಿ ಮೈ ಫ್ರೆಂಡ್ಸ್ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಮೀ. ಈ ಫ್ರೆಂಡ್ಶಿಪ್ ಅಂದಿದೆಯಲ್ಲ ನಮ್ದು, ಇದ್ರಲ್ಲಿ ಯಾರು ಒಬ್ರೊಬ್ರು ಬಿಟ್ಕೊಡಲ್ಲ. ಬದುಕಿದ್ದಾಗ್ಲೂ ಅಷ್ಟೇ, ಸತ್ ಮೇಲೂ ಅಷ್ಟೇ. ಎಲ್ಲೋ ಒಂದು ಕಡೆ ಚಿರು ಇಲ್ಲದೆ ಈ ಕಾರ್ಯಕ್ರಮ ಇಲ್ಲ, ಚಿರು ಇಲ್ಲದೆ ಈ ಸ್ನೇಹಿತರು ಇಲ್ಲ. ಯಾರಾದ್ರೂ ಹೇಳ್ತಾರೆ ಅಯ್ಯೋ ಇದೇ ನಮ್ಮ ಫ್ರೆಂಡ್ಸ್ ಬರ್ತಾರೆ ಹೋಗ್ತಾರೆ ಅಂತ, ಬಟ್ ನಮಗೆ ಈ ಫ್ರೆಂಡ್ಸ್ ಬರಲ್ಲ ಹೋಗಲ್ಲ, ಇರ್ತಾರೆ. ಅವಾರ್ಡ್ ಬರತ್ತೆ ಅಂತ ನನಗೆ ಗೊತ್ತಾಯ್ತು. ಗೆಳೆಯ ಇರ್ಲಿಲ್ಲ ನನ್ ಜೊತೆ, ಬಟ್ ಅವನ್ನ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೆ. ಅವನ್ನೆಲ್ಲ ಎಕ್ಸ್ಪ್ರೆಷನ್ಸ್ ನನ್ನ ಕೋಟ್ ಮೇಲೆ ಹಾಕೊಂಡು ಕರ್ಕೊಂಡು ಹೋಗಿದ್ದೆ ಜೊತೆಗೆ. ಚಿರು ಗೆಳೆಯ, ಈ ಅವಾರ್ಡ್ ನಿಂದು. ಸರಿಯಾಗಿ ನೆನಪಿಗೆ ನಿನಗೆ ಇದಕ್ಕೆಲ್ಲ ಕಾರಣಕ್ಕೆ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೀವು ಪ್ರೀತಿಸೋರು ಹಾಗೆ ನಿಮ್ಮನ್ನ ಪ್ರೀತಿಸೋರು ಎಲ್ರು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಶುರು ಮಾಡಾಕಮೋ. ಜಗತ್ತಲ್ಲಿ ಯಾರು ಸ್ನೇಹಿತರನ್ನ ಹೊಂದಿರ್ತಾರೋ ಅವ್ರಿಗೆ ಕನ್ನಡಿಯ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ಒಬ್ಬ ಸ್ನೇಹಿತ ಅನ್ನೋನು ನಮ್ಮ ಜೀವನದ ಒಂದು ಭಾಗ ಆಗಿರ್ತಾನೆ. ಮದುವೆ ಆಗಿರ್ಲಿ, ಹಬ್ಬ ಆಗ್ಲಿ, ನಾಮಕರಣ ಆಗಿರ್ಲಿ, ಸಾವೇ ಬರ್ಲಿ, ಕಷ್ಟದಲ್ಲಿ ಸುಖದಲ್ಲಿ ಎಲ್ಲಾ ಟೈಮಲ್ಲೂ ಯಾರಿಗೂ ಕಾಣದಿರೋ ಹಾಗೆ ಬೆನ್ ಹಿಂದೆ ನಿಂತು ನಮಗ್ ಸಪೋರ್ಟ್ ಮಾಡ್ತಾ ನಮ್ಮನ್ನ ಮುನ್ನಡೆಸೋನೆ ನಿಜವಾದ ಗೆಳೆಯ. ಅಂತ ಗೆಳೆಯರ ಗ್ಯಾಂಗ್ ಅನ್ನ ಸೆಲೆಬ್ರೇಟ್ ಮಾಡೋದೇ ಈ ನಮ್ಮ ಗೋಲ್ಡನ್ ಗ್ಯಾಂಗ್. ನಮ್ಮ ಗೋಲ್ಡನ್ ಗ್ಯಾಂಗ್ ನ ಸ್ಪೆಷಲ್ ಪಾರ್ಟ್ನರ್ಸ್ ಸ್ಪರ್ಶ ಮಸಾಲಾ, ಶುದ್ಧತೆಯ ಸ್ಪರ್ಶ, ಆರೋಗ್ಯದ ಭರವಸೆ ಅಮೃತ್ ನೋನಿ, ರಿಪೋಸ್ ಮ್ಯಾಟ್ರಸಸ್, ವೇಕಪ್ ಟು ಫ್ರೆಶ್ ಐಡಿಯಾಸ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಕ್ರಿಸ್ಪೆಲ್ಲೋ. ಫ್ರೆಂಡ್ಸ್ ಗ್ಯಾಂಗ್ ಅಂದ್ರೆ ಅದರಲ್ಲಿ ನಾವಿರೋದನ್ನ ಕಾಣಬೇಕು, ನಾವಿಲ್ದೇ ಇರೋದು ಕಾಡಬೇಕು. ಅದೇ ಅಲ್ವಾ ಫ್ರೆಂಡ್ಶಿಪ್. ಗೆಳೆಯ ಬಾರೋ, ಇವತ್ತಿನ ಗೆಸ್ಟ್ ಬಂದಿದ್ದಾರೆ, ಕರ್ಕೊಂಬರೋಣ. ಇವತ್ತಿನ ಗೆಸ್ಟ್ ಯಾರು ಗೊತ್ತಾ? ಇವರು ಎಲ್ಲಾ ಸಮಯದಲ್ಲೂ ಜೊತೆಯಾಗಿರೋರು, ಸಂಬಂಧಿಕರಿಗಿಂತ ಸಂಬಂಧಗಳನ್ನ ಕಾಪಾಡ್ಕೊಂಡು ಬಂದವರು. ಇವತ್ತು ಈ ಗ್ಯಾಂಗ್ ಒಂದ್ ಕಡೆ ಸೇರೋದಕ್ಕೆ ಕೂಡ ಒಬ್ಬ ಗೆಳೆಯನೇ ಕಾರಣ ಆಗಿರ್ತಾನೆ. ಇವರು ಚಿಕ್ಕ ವಯಸ್ಸಿಂದ ದೊಡ್ಡ ವ್ಯಕ್ತಿಗಳ ಜೊತೆ ಬೆಳೆದವರು, ದೊಡ್ಡವ್ರು ಆಗ್ತಾ ಆಗ್ತಾ ಇವರೇ ದೊಡ್ಡ ವ್ಯಕ್ತಿಗಳಾದವರು. ಈ ಗ್ಯಾಂಗ್ ಅಲ್ಲಿ ಒಬ್ರು ಹೀರೋ, ಒಬ್ರು ಮಾಡೆಲ್ ಕಮ್ ಹೀರೋಯಿನ್, ಒಬ್ರು ಹೀರೋಯಿನ್, ಒಬ್ರು ಡೈರೆಕ್ಟ್ರು, ಹೀಗೆ ಎಲ್ಲರೂ ಇದ್ದಾರೆ. ರೆಡಿ ನೋಡೋಣ? ಓಕೆ. ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್.
ವೆಲ್ಕಮ್ ಟು ಅವರ್ ಗೋಲ್ಡನ್ ಗೂಡು. ವೀಕ್ಷಕರೇ, ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಇವತ್ತು ನಮ್ಮ ಗೋಲ್ಡನ್ ಗೂಡಿಗೆ ಬಂದಿರೋ ಈ ಗ್ಯಾಂಗ್ ಅಲ್ಲಿ ಇರೋದು ಈ 4 ಜನ ಮಾತ್ರ ಅಲ್ಲ, ಇನ್ನೂ ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಅವರೇ ನಮ್ಮೆಲ್ಲರ ಪ್ರೀತಿಯ ಚಿರು. ಈ ಗ್ಯಾಂಗ್ ಇವತ್ತಿಗೂ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ಚಿರು ಅವರು. ಇವತ್ತು ನಮ್ಮ ಗೆಳೆಯ ಚಿರು ನಮ್ಮ ಜೊತೆ ಇಲ್ಲ. ಅವರು ಇದ್ದಾಗ ಅವ್ರಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ರು, ಅವ್ರು ಇಲ್ಲದೆ ಇರುವಾಗ್ಲೂ ಇವರ ಗ್ಯಾಂಗ್ ಅಲ್ಲಿ ಚಿರುಗೆ ಒಂದು ವಿಶೇಷವಾದ ಸ್ಥಾನ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ನಮ್ಮ ಗೋಲ್ಡನ್ ಗೂಡಲ್ಲಿ ನಮ್ಮ ಚಿರುಗೆ ಈ ಸ್ಪೆಷಲ್ ಜಾಗನ ಮೀಸಲಾಗಿಟ್ಟಿದ್ದೀವಿ. ಓಕೆ, ಇದು ನಿಮ್ಮೆಲ್ಲರ ಪ್ರೀತಿಯ ಚಿರುಗೋಸ್ಕರ ಇಟ್ಟಿರೋ ಜಾಗ. ಎಲ್ಲಾರ ಫ್ರೆಂಡ್ಶಿಪ್ಗೂ ಒಂದಲ್ಲ 100 ಕಥೆ ಇರುತ್ತೆ. ಆ ಫ್ರೆಂಡ್ಶಿಪ್ಗೆ ಮೂಲ ಏನು, ಹೇಗೆಲ್ಲ ಬೆಳೆದ್ರು ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಹುಟ್ಟಿನಿಂದ ನಿಮ್ಮ ಫ್ರೆಂಡ್ಶಿಪ್ ಕಥೆವರೆಗೂ ನಿಮ್ಮ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮ್ಮ ಗೋಲ್ಡನ್ ಟಾಕೀಸ್ ಅಲ್ಲಿ ಒಂದು ಏವಿ ಇದೆ, ನೋಡೋಣ. ಎಸ್, ಖಂಡಿತ. ಓಕೆ, ಬನ್ನಿ ಇವ್ರ ಗ್ಯಾಂಗಿನ ಏವಿ ಹಾಕಿ. ನಾಯಕ, ನಾಯಕಿ, ನಿರ್ದೇಶಕ, ಮಾಡೆಲ್ ಕಮ್ ನಾಯಕಿ, ಈ 4 ಒಂದೇ ಕಡೆ ಇದ್ದಾರೆ. ಆದ್ರೆ ಇದು ಸಿನಿಮಾ ಅಲ್ಲ, ಫ್ರೆಂಡ್ಶಿಪ್. 4ನೇ ಜುಲೈ 1987ರಲ್ಲಿ ಹುಟ್ಟಿದ ಪ್ರಜ್ವಲ್, 3ನೇ ಮೇ 1990ರಲ್ಲಿ ಹುಟ್ಟಿದ ಮೇಘನಾ, 12ನೇ ಡಿಸೆಂಬರ್ 1985ರಲ್ಲಿ ಹುಟ್ಟಿದ ಪನ್ನಗಾಭರಣ, 21ನೇ ಜುಲೈ 1990ರಲ್ಲಿ ಹುಟ್ಟಿದ ರಾಗಿಣಿ. ಈ 4 ಅತ್ಯಾಪ್ತ ಗೆಳೆಯರು. ಚಿತ್ರರಂಗದ ದಿಗ್ಗಜರಾದ ದೇವರಾಜ್, ಸುಂದರ್ ರಾಜ್ ಮತ್ತು ನಾಗಾಭರಣ ಅವರ ಕುಟುಂಬದವರೇ ಈ ಸ್ನೇಹ ಜೀವಿಗಳು. ಮೊದಲ ಬಾಲ್ನಲ್ಲೇ ಸಿಕ್ಸರ್ ಸಿಡಿಸಿದ ಪ್ರಜ್ವಲ್ ದೇವರಾಜ್ ನಂತರ ತಾನು ಉತ್ತಮ ಗೆಳೆಯ ಅಂತ ಸಾಬೀತುಪಡಿಸಿದ್ರು. ಹೀಗೆ ಹಲವಾರು ಹಿಟ್ ಸಿನಿಮಾಗಳನ್ನ ನೀಡಿ ಚಿತ್ರರಂಗದ ಚೌಕದಲ್ಲಿ ಜಂಟಲ್ಮೆನ್ ಆಗಿ ಹೆಸರು ಮಾಡಿದ್ದಾರೆ. ಇನ್ನು ಬಹುಭಾಷಾ ನಟಿ ಮೇಘನಾ ಚಲ್ತಾ 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 ಕನ್ನಡ, ತಮಿಳು, ತೆಲುಗು, ಮಲಯಾಳಂನಲ್ಲಿ ತಮ್ಮ ಛಾಪು ಮೂಡಿಸಿ ಕನ್ನಡದ ರಾಣಿ ಹುಲಿಯಾಗಿದ್ದಾರೆ ಎನ್ನಬಹುದು. ಕುರುಕ್ಷೇತ್ರ, ಅಲ್ಲಮನಂತಹ ಚಿತ್ರಗಳ ಚಾಲೆಂಜಿಂಗ್ ರೋಲ್ಗಳಲ್ಲಿ ಅಭಿನಯಿಸಿ ಗೆದ್ದಿರುವ ಮೇಘನಾ ಗಾಯಕಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ಇನ್ನು ನಟನೆಯಲ್ಲೂ ತೊಡಗಿಸಿಕೊಂಡಿರುವ ಪನ್ನಗಾಭರಣಗೆ ನಿರ್ದೇಶನವೇ ಅವರ ಪ್ರತಿಭೆಯ ಆಭರಣ. ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ರುಚಿಯಾದ ಫ್ರೆಂಚ್ ಬಿರಿಯಾನಿ ತಿನ್ನಿಸಿದ ಪನ್ನಗ ಮುಂದೆ ಇನ್ನೂ ಹೆಸರಿಡದ ಚಿತ್ರಕ್ಕೆ ಪ್ರಜ್ವಲ್ ಅವರಿಗೆ ನಿರ್ದೇಶನ ಮಾಡ್ತಿರೋದು ನಿರೀಕ್ಷೆ ಮೂಡಿಸಿದೆ. ಕಾಲೇಜು ವಿದ್ಯಾಭ್ಯಾಸ ಮುಗಿದ ನಂತರ ಮಾಡೆಲಿಂಗ್ ನಲ್ಲಿ ಯಶಸ್ಸು ಕಂಡ ರಾಗಿಣಿ ನಂತರ ಪ್ರಜ್ವಲ್ ಅವರನ್ನ ವಿವಾಹವಾಗಿ ಉತ್ತಮ ಪತ್ನಿಯಾಗಿ ರೋಲ್ ಮಾಡೆಲ್ ಕೂಡ ಆಗಿದ್ದಾರೆ. ಉತ್ತಮ ನೃತ್ಯಗಾರ್ತಿಯಾಗಿರುವ ರಾಗಿಣಿ ಪ್ರಜ್ವಲ್ ಲಾ ಸಿನಿಮಾದಿಂದ ಚಂದನವನಕ್ಕೆ ಕಾಲಿಟ್ಟು ನಟಿಯಾಗಿಯೂ ಭರವಸೆ ಮೂಡಿಸಿದ್ದಾರೆ. ಇನ್ನು ಈ ಗ್ಯಾಂಗ್ನ ಮತ್ತೊಬ್ಬ ಹೀರೋ ಮರೆಯಲಾಗದ ಮಾಣಿಕ್ಯ ಚಿರಂಜೀವಿ ಸರ್ಜಾ. ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ರೂ ಅಭಿಮಾನಿಗಳ ಹೃದಯದಲ್ಲಿ ಇವರು ಸದಾ ಚಿರಂಜೀವಿಯೇ. ಈ ಗ್ಯಾಂಗ್ನ ತರಲೆ ತುಂಟಾಟಗಳ ಹೆಡ್ ಆಗಿದ್ದವರು ಚಿರಂಜೀವಿ ಸರ್ಜಾ. ಒಟ್ಟಾರೆ ಸ್ನೇಹವೇ ಇವರ ತಾಯಿ ತಂದೆ, ಸ್ನೇಹವೇ ಇವರ ಬಂಧು ಬಳಗ, ಸ್ನೇಹವೇ ಇವ್ರ ಮನೆ ದೇವರು. ಒಬ್ಬರ ಬೆಳವಣಿಗೆಗೆ ಮತ್ತೊಬ್ಬರು ಸಹಕಾರ ನೀಡ್ತಾ ಜೊತೆಗೆ ಬೆಳೀತಿರೋ ಈ ಸ್ನೇಹಿತರು ತಮ್ಮ ಗೆಳೆತನದ ಹಲವು ಕತೆಗಳನ್ನ ಮೆಲುಕು ಹಾಕಲು ನಮ್ಮ ಗೋಲ್ಡನ್ ಗೂಡಿಗೆ ಬಂದಿರೋದು ಖುಷಿಯ ವಿಷಯ. ನಿಮ್ಮ ಗೆಳೆತನ ನೋಡ್ತಿದ್ರೇನು ತುಂಬಾ ಖುಷಿ ಆಗುತ್ತೆ. ಎಷ್ಟೆಲ್ಲ ವಿಚಾರಗಳಿದೆ. ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ ನಿಮ್ಮ ತಂದೆ ತಾಯಿ ಕೂಡ ಫ್ರೆಂಡ್ಸೇ. ಸುಂದರಣ್ಣ, ನಾಗಾಭರಣ ಸರ್ ಅಂಡ್ ದೇವರಾಜ್ ಸರ್ ನಾಟಕದ ಟೈಮ್ ಇಂದನು ಇವ್ರು 3 ಜನ ಫ್ರೆಂಡ್ಸ್. ಅಲ್ಲಿಂದ ನೆಕ್ಸ್ಟ್ ಜನರೇಷನ್ ನೀವು. ಸೊ ನಿಮ್ಮ ಫ್ರೆಂಡ್ಶಿಪ್ ಹಾಗೆ
ಕಂಟಿನ್ಯೂ ಆಯ್ತು. ಮೇಘ ಅವರೇ, ಎಸ್, ನೀವು ಚಿಕ್ಕವರಿಂದನೂ ಬಹಳ ಒಂದು ನಾನ್ ನಿನ್ಗೆ ಯಾಕಪ್ಪ ಅದು ಅಲ್ಲ ಮೇಘ್ನ, ನೀವು ಚಿಕ್ಕವರಿಂದ ತುಂಬಾ ಫ್ರೆಂಡ್ಲಿ ಅಂತಲ್ಲ. ನೋಡಿದ ತಕ್ಷಣ ಹಾಯ್ ಡಿಯರ್ ಫ್ರೆಂಡ್ ಅಂತ ಹ್ಯಾಂಡ್ ಶೇಕ್ ಮಾಡ್ತಿದ್ರಂತೆ. ಹೌದು. ಏನ್ ಹೇಳಿದ್ಯಪ್ಪ ಅದು ನಿಜಾನ ನಾನು ಹೇಳಿದ್ ನಿಜಾನ? ರಿಸರ್ಚ್ ಟೀಮ್ ಕರೆಕ್ಟ್ ಆಗಿದೆ ಅಂತ ಗೊತ್ತಾಯ್ತು ಈಗ. ನನಗೆ ನಮ್ಮಿಬ್ರದ್ದು ಚಿಕ್ಕ ವಯಸ್ಸದ ಒಂದು ಫೋಟೋ ಇದೆ ಗಣಪ. ಆ ಫೋಟೋಲ್ಲೂ ನನಗೆ ಆವಾಜ್ ಆಗ್ತಿದ್ದಾಳೆ. ಅವತ್ತಿಂದ ಇವತ್ತಿನವರೆಗೂ ಆವಾಜ್ ಆಗ್ತಾಳೆ. ಅದು ಡಿಜೆ ನೀನ್ ಕೊಟ್ಟಿದ್ ಗಿಫ್ಟ್ ಇಷ್ಟ ಆಗಿರ್ಲಿಲ್ಲ ನನ್ಗೆ, ಅದಕ್ಕೆ. ಇಲ್ಲ, ಬಟ್ ಆಕ್ಚುಲಿ ನಮ್ ಫುಲ್ ಗ್ರೂಪ್ ಅಲ್ಲಿ ನೋಡಿದ್ರೆ ಈ ಆನ್ ಸ್ಪಾಟ್ ಡೈಲಾಗ್ಸ್ ಕೊಡೋದು, ಯಾವಾಗ ಏನ್ ಹೇಳೋದು, ಐ ಥಿಂಕ್ ದಟ್ ಇಸ್ ಮೇಘ್ನ. ಮೇಘ ಅವ್ರೆ. ಹೌದೌದು. ಪನ್ನಗ, ಯಾಕೆ ವಿಲನ್ ಮೇಘನ? ವಿಲನ್ ಅಲ್ಲ, ಬಟ್ ಸ್ವಲ್ಪ ರೌಡಿ. ಲೇಡಿ ರೌಡಿ, ಆ. ಲೇಡಿ ಬಾಸ್. ವಿಲನೇ ಚೆನ್ನಾಗಿದೆ ಕೇಳಕ್ಕೆ, ರೌಡಿ ಅದು ಸರಿ ಇಲ್ಲ ಅಲ್ಲ, ಕೇಳಕ್ಕೆ. ನನ್ನ ನೋಡಿದ್ರೆ ರೌಡಿ ಇಲ್ಲ ಇಲ್ಲ, ಅನ್ಸುತ್ತಾ? ವಿಲನ್ ತರ ಇದ್ದೀರಾ. ಸಾರಿ ನನ್ ಪಾಡಿಗೆ ನಾನು ಇರ್ತೀನಿ, ಆದ್ರೂ ನನ್ನ ಹೆಸರನ್ನ ಎಳೆದ್ಬಿಟ್ಟು ವಿಲನ್ ಅಂತ ಪೋಟ್ರೆ ಮಾಡುವಂತ ಕ್ಯಾರೆಕ್ಟರ್ ಇದು. ನಿಜ ಹೇಳು ಬ್ರೋ. ನಿಜನೇ ಹೇಳ್ತಾ ಇರೋದು ಬ್ರೋ. ಪನ್ನಗ, ಮೇಘ ಅವರು ಜನಿಸಿದಾಗ ನಿಮ್ಗೆ 5 ವರ್ಷ. ಅವಾಗ ಹೋಗಿ ನೋಡಿದ್ರ? ಬಂದಿದ್ದ ಅನ್ಸುತ್ತೆ, ಹೋಗಿದೆ ನಾನ್ ನೋಡ್ದೆ. ಯಾವ್ದೋ ನಿಂಗ್ ಬಂದ್ ನೋಡ್ತಾ ಇತ್ತು. ಯಾವ್ದು ಈ ಕ್ಯಾರೆಕ್ಟರ್ ಇನ್ ಫ್ಯೂಚರ್ ತುಂಬಾ ಬೇಕಾಗುತ್ತೆ. ಓಕೆ, ನಿಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ರೀಸೆಂಟ್ ಇನ್ಸಿಡೆಂಟ್ ಆದ್ಮೇಲೆ ಒಂದಿನ ನನ್ಗೂ ನಮ್ಮ ಅಮ್ಮಂಗೂ ತುಂಬಾ ದೊಡ್ಡ ಜಗಳ ಆಗೋಯ್ತು. ಸೊ ನನ್ಗೆ ಒಂದ್ ಚಮ್ಮಕ್ ಕೊಡೋಣ ಇವ್ರಿಗೆ. ನಾನು ಯಾವತ್ತೂ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಳಲ್ಲ. ನಾನು ಸ್ವಲ್ಪ ಐ ಜಸ್ಟ್ ವೇಟ್. ಐ ಥಿಂಕ್ ಅವತ್ ನಂಗೆ ತುಂಬಾ ಯಾವ್ದೋ ವಿಷಯಕ್ಕೆ ಕೋಪ ಬಂದ್ಬಿಟ್ಟಿತ್ತು. ಇಲ್ಲ, ಅಪ್ಪ ಅಮ್ಮಂಗೆ ನನ್ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಇವ್ರಿಗೆ ಒಂದ್ ಸ್ಲೈಟ್ ಆಗಿ ಒಂದ್ ಝಲಕ್ ಕೊಡೋಣ ಅನ್ಬಿಟ್ಟು ನನ್ ಯಾರಿಗೂ ಕೇಳ್ದೆ ಕಾರ್ ತೆಗ್ದು ಹೊರಟ್ಬಿಟ್ಟಿದ್ದೀನಿ. ಸಡನ್ ಆಗಿ ಪನ್ನಗನ್ ಫೋನು, ಇವ್ನ್ ಯಾಕೆ ಫೋನ್ ಮಾಡ್ತಿದ್ದಾನೆ ಅಂದ್ರೆ ಸರಿ ಫೋನ್ ತೆಗ್ದೆ. ಎಲ್ಲಿದ್ಯಾ ನೀನು ಅಂತ ಕಿರ್ಚ್ತಾ ಇದ್ದಾನೆ ಫೋನಲ್ಲಿ. ನಾನು ಇಲ್ಲೇ ಆಚೆ ಬಂದಿದ್ದೀನಿ ಅಂದೆ. ನೀನ್ ಎಲ್ಲಿದ್ಯೋ ಅಲ್ಲೇ ಗಾಡಿ ನಿಲ್ಸು, ಐಮ್ ಕಮಿಂಗ್ ಅಂದ. ನನಗೆ ಗೊತ್ತಿಲ್ಲ ಏನು ನಡೆದಿದೆ ಅಂತ ಗೊತ್ತಿಲ್ಲ ನನ್ಗೆ. ಸರಿ, ನಾನು ಎಲ್ಲಿದ್ದೆ ಹೇಳ್ದೆ. ಪನ್ನ ಬಂದ ಮೇಲೆ ಗೊತ್ತಾಯ್ತು. ಇಮ್ಮಿಡಿಯೇಟ್ ಆಗಿ ನಮ್ಮ ಅಪ್ಪ ಪನ್ನಗನ ಫೋನ್ ಹೊಡೆದಿದ್ದಾರೆ. ಮೇಘ್ನ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಷ್ಟೇ. ನನ್ಗೆ ಅವತ್ತು ಆಕ್ಚುಲಿ ಪನ್ನ ಮನೆ ಹತ್ರ ಬರ್ತಿದ್ದಾನೆ ಅಂತಾನೆ ಗೊತ್ತಿಲ್ಲ. ಆ ಟೈಮಿಂಗ್ ಹೆಂಗಾಗಿದೆ ಅಂದ್ರೆ, ನನಗೆ ಒಂದ್ ಕಡೆ ಕೋಪ, ನಮ್ಮ ಅಪ್ಪ ಅಮ್ಮಂಗೆ ಹಿಂಗ್ ಚಲಕ್ ಕೊಡೋಣ ಅಂತ ನಾನು ಮಾಡಿದ್ರೆ ಇದೆಲ್ಲೋ ಮನೆಗೆ ಹೋಗೋದ್ ಬಿಟ್ಬಿಟ್ಟು ನಮ್ಮನೆಗೆ ಏನಕ್ಕೆ ಬಂತು ಅನ್ಕೊಂಡು. ಬಟ್ ಅವತ್ ಆಕ್ಚುಲಿ ಐ ಥಿಂಕ್ ಪನ್ನ ಅವತ್ ಬಂದಿದ್ದು ವಾಸ್ ಫಾರ್ ದ ಬೆಸ್ಟ್ ಅಂತಾನೆ ಅನ್ಸತ್ತೆ. ಬಂದು ಪನ್ನಗ ಬೀಯಿಂಗ್ ಪನ್ನಗ ಎಲ್ಲ ಸರಿ ಮಾಡಿ ಒಂದ್ ಸಂಧಾನ ಮಾಡಿ ಮನೆಗೆ ಕರ್ಕೊಂಡು ಹೋದ. ಹಾಗಾಗಿ ಈ ಫ್ರೆಂಡ್ಶಿಪ್ ಅಷ್ಟು ಗಟ್ಟಿಯಾಗಿದೆ. ಯಾ, ಪ್ರಜ್ಜು, ನೀನು ಮತ್ತೆ ಮೇಘನಾ ಅವರು ಚೈಲ್ಡ್ಹುಡ್ ಅಲ್ಲಿ ಫಸ್ಟ್ ಟೈಮ್ ಮೀಟ್ ಆಗಿದ್ದಲ್ಲಿ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದೆ ಹಾಗೆ? ನಿಜ ನೆನಪಿಲ್ಲ ನಂಗೆ, ಇದು ನೆನಪಿಲ್ಲ. ಚಿಕ್ಕ ವಯಸ್ಸಲ್ಲಿ ನನ್ birthday ಅನ್ಸತ್ತೆ DJ. ಅವಳ ಬರ್ಡೇ. ಅದೇ ಫೋಟೋ ನಾನು ಹೇಳಿದ್ ಗಣಪ. ಅದು ಆಮೇಲೆ ಅವ್ರ ಮನೇಲಿ ಕ್ರಿಸ್ಮಸ್ ಪಾರ್ಟೀಸ್ ಎಲ್ಲ ಆಗೋದು ಗಣಪ. ಆಗ ಅಪ್ಪ ಅಮ್ಮ ಎಲ್ಲ ಅವರೆಲ್ಲ ಸೇರ್ತಿದ್ರು. ಸೊ ಆಗ ಬಹುಶಃ ನಂಗೆ ನೆನಪಿಲ್ಲ, ಬಟ್ ಆಗ ಬಹುಶಃ ಅವಾಗ ಸ್ನೇಹ ಸ್ಟಾರ್ಟ್ ಆಯ್ತು ಅನ್ಸುತ್ತೆ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು. ಆಮೇಲೆ ಮತ್ತೆ ಇವಳು ಚಿರು ನಮಗೆ ಹೇಳ್ದೆ ಡೇಟ್ ಮಾಡ್ಬೇಕಾದ್ರೆ ಅದಾದ್ಮೇಲೆ ಮತ್ತೆ ಅವಳು ಮತ್ತೆ ಕ್ಲೋಸ್ ಆಗಿದ್ದು. ಆಕ್ಚುಲಿ ಚಿರುವಿಂದ ವಾಪಸ್ ರಿಲೇಶನ್ಶಿಪ್ ಬಿಲ್ಡ್ ಆಯ್ತು. ಸ್ವಲ್ಪ ದೊಡ್ಡವರಾದ ಮೇಲೆ ಗೊತ್ತಾಗಿದೆ ಅವಾಗ ಇವರೆಲ್ಲ ನಮ್ಮ ಫ್ರೆಂಡ್ಸು, ಈ ಪ್ರಜ್ಜು ಕೆನ್ನೆನ ಹಾಕಿ ಹಿಂಡಬೇಕು ಅಂತ ಅನ್ಸಿದೆ ಅವಾಗ. ಇಮ್ರಾನ್ ಅವ್ರದ್ದು ಒಂದು ಡಾನ್ಸ್ ಕ್ಲಾಸ್ ಇತ್ತು ಬನಶಂಕರಿಯಲ್ಲಿ. ಅಲ್ಲೇ ನಾವೆಲ್ಲ ಸೇರಿದ್ವಿ. ನಾನು 7ನೇ ಕ್ಲಾಸ್ ಅಲ್ಲೇ ಸೇರ್ಕೊಂಡೆ ಅನ್ಸುತ್ತೆ ಡಾನ್ಸ್ ಕ್ಲಾಸ್ಗೆ. ಅಲ್ಲಿ ಸೀನಿಯರ್ ಬ್ಯಾಚ್ ಅಲ್ಲಿ ಸೇರಿದಾಗ ಅಲ್ಲಿ ನಾವೆಲ್ಲರೂ ಸಿಕ್ಕಿದ್ದು, ಚಿರು, ನಾನು, ಪನ್ನ. ಅಲ್ಲೇ ನಮ್ಮ ಫ್ರೆಂಡ್ಶಿಪ್ ಬೆಳೆದಿದ್ದು. ಯಾಕಂದ್ರೆ ಹೈಸ್ಕೂಲ್ ಇಂದ ಶುರು ಆಯ್ತಲ್ಲ, ಹೈಸ್ಕೂಲ್ ಕಾಲೇಜ್ ಅವಾಗ ಬಾಂಡ್ ಇನ್ನೂ ಜಾಸ್ತಿ ಆಗತ್ತೆ. ಫ್ರೆಂಡ್ಸ್ ಅವಾಗ ಜಾಸ್ತಿ ಬೇಕಾಗ್ತಾರೆ. ಸೊ ಡ್ಯಾನ್ಸ್ ಕ್ಲಾಸ್ ಇಂದ ನಮ್ಮ ಬಾಯ್ಸ್ ಗ್ಯಾಂಗ್ ಬೆಳೀತಾ ಹೋಯ್ತು. ಸೊ ಈಗ ನಾನು ನಿಮ್ಮ 4 ಜನನು ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದೆ, ಒಂದು ಒಳ್ಳೆ ಜಾಗಕ್ಕೆ, ಗೋಲ್ಡನ್ ಗೇಮ್ ಏರಿಯಾ ಅಂತ. ಬನ್ನಿ ಹೋಗೋಣ ಅಲ್ಲಿಗೆ. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಇದು ಗೋಲ್ಡನ್ ಡಾನ್ಸ್ ಗೇಮ್ ಅಂತ. ಇಲ್ಲಿ 3 ಜನ ಒಂದೊಂದು ಬಾಕ್ಸ್ ಅಲ್ಲಿ ಇರ್ತೀರಾ. ಒಬ್ರು ನನ್ ಜೊತೆ ಜಡ್ಜ್ ಆಗಿ ನಿಂತಿರ್ತೀರಾ. ಓಕೆ, ಬಾಕ್ಸ್ ತೋರಿಸ್ತೀನಿ. ಓಪನ್ ದ ಡೋರ್. ಈಗ ನಿಮ್ಮ 4 ಜನದಲ್ಲಿ 3 ಜನ ಒಳಗಡೆ ನಿಂತ್ಕೋತೀರಾ. ನಾವು ಬೇರೆ ಬೇರೆ ತರ ಸಾಂಗ್ಸ್ ಹಾಕ್ತಿವಿ. ವೆಸ್ಟರ್ನ್, ಟಪಾಂಗುಚ್ಚಿ, ಫೋಕ್, ಫೀಲಿಂಗು, ಎಮೋಷನಲ್ಲು, ಕ್ಲಾಸಿಕಲ್ಲು, ಎಲ್ಲಾ ತರ ಸಾಂಗ್ ಹಾಕ್ತಿವಿ. ಆ ಸಾಂಗ್ ತಕ್ಕ ಹಾಗೆ ಡಾನ್ಸ್ ಮಾಡ್ತಾ ಇರ್ಬೇಕು 3 ಜನ. ಸೇಮ್ ಸ್ಟೈಲ್. ವೆಸ್ಟರ್ನ್ ಅಂದ್ರೆ ವೆಸ್ಟರ್ನ್ ಸ್ಟೈಲ್, ಟಪಾಂಗುಚ್ಚಿ ಅಂದ್ರೆ ಟಪಾಂಗುಚ್ಚಿ ಸ್ಟೈಲ್ ಅಲ್ಲಿ ಡಾನ್ಸ್ ಮಾಡ್ತಾ ಇರ್ಬೇಕು. ಯಾರು ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡ್ತಿರಲ್ವೋ ಆ ಬಾಕ್ಸ್ ಕಮ್ಮಿ ಆಗ್ತಾನೆ ಇರುತ್ತೆ, ಕಂಪ್ರೆಸ್ ಆಗ್ತಾನೆ ಇರುತ್ತೆ. ಓಕೆ, ಯಾವ ತರ ಅಂದ್ರೆ ರೆಡ್ ಬಾಕ್ಸ್ ತೋರಿಸಿ, ಕಮ್ಮಿ ಮಾಡಿ.
ಓಕೆ, ಈ ತರ ಕಮ್ಮಿ ಆಗ್ತಾನೆ ಇರುತ್ತೆ. ಅಂಡ್ ಆಚೆ ಬರೋ ಹಾಗಿಲ್ಲ, ಹಾಗೆ ಬಕ್ಕೊಂಡೇ ಆ ಮ್ಯೂಸಿಕ್ ತಕ್ಕಾಗ ಡ್ಯಾನ್ಸ್ ಮಾಡ್ತಾ ಇರ್ಬೇಕು. ಇದು ಜಾಕ್ ಪಾಟ್ ಅಲ್ಲ ಗಣಪ. ನೀವು ಸರಿಯಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರೆ ಹಾಗೆ ಬಕ್ಕೊಂಡೆ ಅದ್ ಎಷ್ಟು ಕೆಳಗ್ ಬರುತ್ತೋ ಅಷ್ಟು. ಯಾರು ಗೆಲ್ತಾರೋ ಅವ್ರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಆ ಗಿಫ್ಟೇ ಜಾಕ್ ಪಾಟ್. ನಾನ್ ಜಡ್ಜ್ ಮಾಡಿ ನಾನು ಗಣಪನ್ ಕಂಪ್ನಿ. ನಾನ್ ಬೆಟರ್ ಜಡ್ಜ್. ನೀನೇ ಆಯ್ಕೆ ಮಾಡ್ಬಿಡು ಗಣಪ. ನನಗೆ ಒಬ್ಬ ಇಂಟೆಲಿಜೆಂಟ್ ಜಡ್ಜ್ ಬೇಕು. ನಾನೇ ನಾನು ಪ್ಲೀಸ್ ಹೆಂಗೆ ಇಂಟೆಲಿಜೆಂಟ್. ಅಂದ್ರೆ ನೋಡಿದ ತಕ್ಷಣ ಹೇಳ್ಬೇಕು ನಮ್ಗೆ ಅಂದ್ರೆ ಜಡ್ಜ್ಮೆಂಟ್. ಸ್ಲೋ ಆಗಿರೋದು ಪನಗ ಅಂತೂ ಆಗದೇ ಇಲ್ಲ. ಹೊರಗೆ ಹೋಗ್ಬೇಕು. ನನಗೆ ಜಡ್ಜೆ ಪನ್ನಾಗಬೇಕು. ಏನಲ್ಲ ಪನ್ನ ಅವಾಗ ನಮಗೂ ಇಡೀ ದಿವಸ ಮಾಡ್ತಾನೆ. ಇಲ್ಲ, ಪ್ರಜ್ಜು, ರಾಗಿಣಿ ಅವರು ಹಾಗೆ ಮೇಘನಾ ಅವರು. ಪ್ರಜ್ಜು ಯಾವ ಕಲರ್ ಇಷ್ಟ? ರಿಯಾಕ್ಷನ್ ಕೊಡೋದು ವರ್ಕೌಟ್ ಆಯ್ತು ಇವಾಗ. ಪ್ರಜ್ಜು ಯಾವ ಕಲರ್ ಇಷ್ಟ? ಓಕೆ, ರೆಡ್. ಡೇಂಜರ್ ಝೋನ್. ಇಲ್ಲ ಅಂದಿರು ನಾನು ರೆಡ್ಗೆ ಕಳಿಸ್ತಿದ್ದೆ. ಓಕೆ, ರಾಗಿಣಿ ಯಾವ ಕಲರ್? ಈಗ ಮೇಲ್ಗಡೆ ಡೋರ್ ಕೆಳಗೆ ಬರಬಾರ್ದು ಅಂದ್ರೆ ಡಿಫ್ರೆಂಟ್ ಸ್ಟೈಲ್ ಆಫ್ ಸಾಂಗ್ಗೆ ಡಿಫ್ರೆಂಟ್ ಸ್ಟೈಲ್ ಆಗಿ ಡ್ಯಾನ್ಸ್ ಮಾಡ್ಬೇಕು. ಅಂದ್ರೆ ಆ ಮ್ಯೂಸಿಕ್ ಹೇಗಿರುತ್ತೋ ಹಾಗೆ ಡ್ಯಾನ್ಸ್ ಮಾಡ್ಬೇಕು. ಓಕೆ, ಅದ್ ಕೆಳಗೆ ಬರೋದೇ ಇಲ್ಲ. ನಮಗ್ ಬರೀ ಹೇಳ್ಕೊಟ್ಟ ಡ್ಯಾನ್ಸ್ ಮಾಡೋಕ್ ಗೊತ್ತಾಗಣಪ್ಪ. ಸಾಂಗ್ ಪ್ಲೀಸ್. ಜಡ್ಜ್ ನೀವ್ ಹೇಳಿ, ಆಮೇಲೆ ನಾನು ಮಾತಾಡ್ತೀನಿ. ನಾನು ಇಷ್ಟೇ ಡ್ಯಾನ್ಸ್. ಇಬ್ರು ಹುಡುಗಿರು ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಹಾ, ಮಧ್ಯದವರು ಅದು ಏನ್ ಡ್ಯಾನ್ಸ್ ಮಾಡಿ ಯಾವ ಟ್ರೈಬಲ್ ಡ್ಯಾನ್ಸ್ ಮಾಡಿದ್ರು. ಟ್ರೈಬಲ್ ಡ್ಯಾನ್ಸ್ ತರ ಇತ್ತು ನಮ್ದು. ಮೇಘನಾ ಹಾಗೂ ರಾಗಿಣಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. Thank you. ಪ್ರಜ್ಜು ಅವ್ರು ಕಮ್ಮಿ ಮಾಡಿದ್ರು. ಹೌದು, ಸೊ ಅವ್ರದ್ದು ಹೈಟ್ ಕಡಿಮೆ ಆಗ್ಬೇಕೀಗ. ಸೊ ಸ್ವಲ್ಪ ಹೈಟ್ ಹೋಗಿ ಅವನಿಗೆ ಓಕೆ, ಈಗ ಬರ್ತಿರೋ ಮ್ಯೂಸಿಕ್ ಮಾಡಿದ್ರು. ರಾಗಿಣಿ ಅವರು ಮ್ಯಾನೇಜ್ ಮಾಡ್ತಾ ಇದ್ರು. ಮೇಘ್ನ ಅವ್ರು ಅವಾಗ ಬಗ್ ನೋಡ್ತಾ ಇದ್ರು, ಸ್ಟೆಪ್ಸ್ ಕಲಿತಾ ಇದ್ರು. ಸೊ ಅವ್ರದ್ದು ಕೇಳಿ ತಗೊಂಬನ್ನಿ. ಆಕ್ಚುಲಿ ನನಗ್ ಗೊತ್ತಿರೋ ತರ ಮೇಘನಾ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ ನೀವೇ. ಈಗಲೂ ಚೆನ್ನಾಗಿ ಮಾಡಿದ್ ನಾನೇ. ಅದೇನು ದ್ವೇಷನೋ ಫ್ರೆಂಡ್ ಮೇಲೆ ಅದಿದೆ ಅದು. ಆದ್ರೆ ನಾವು ಜಡ್ಜ್ ಮಾತನ್ನ ಮೀರಲ್ಲ. ಸ್ಟ್ರಿಕ್ಟ್ ಆಫೀಸರ್ ಪನ್ನಗ ಜಡ್ಜ್ ಹೇಳಿದ್ಮೇಲೆ ಮುಗಿತು. ಇರುಪನ್ನ ಅವನಿಗೆ ನಿಂತು. ಓಕೆ, ಈಗ ಬ್ಲೂ ಬಾಕ್ಸ್ ಡೋರ್ ಸ್ವಲ್ಪ ಕೆಳಗೆ ಬರ್ಲಿ. ಸಾಕ. ಓಕೆ, ನೋಡೋಣ ಇನ್ನು ಕೆಳಗಡೆ ಯಾರು ಹೋಗ್ತಾರೆ ಅಂತ. ಹಾಕೋಣ ಸಾಂಗು ಯಾವ್ದು ಅಂತ. ಜಡ್ಜ್ ಹೇಳಿ. ಕಂಸಾಲೆಗೆ ಒಂದು ನಯಾ ಪೈಸ ಹತ್ರನೂ ಬರ್ಲಿಲ್ಲ ರಾಗಿಣಿಗೆ. ಈ ಕರೆಕ್ಟ್ ಮಾಡಿದೆ ಅವ್ಳು. ಅಟ್ಲೀಸ್ಟ್ ಇವಳು ಕಂಪ್ಲೀಟ್ಲಿ ಅಂತ ಮಾಡ್ತೀನಿ. ಸೊ ಪನ್ನ ಏನ್ ಹೇಳ್ತೀಯಾ? ಅರ್ಧ ಕಿಳಿಸಿ. ಜಡ್ಜ್ ಹೇಳಿದ್ಮೇಲೆ ಮುಗೀತು, ಅರ್ಧ ಇಳಿಸಿ. ಇನ್ನೂ ಕೆಳಗ್ ಬರತ್ತದು. ಒಬ್ಬ ಫ್ರೆಂಡ್ ಆಗಿ ಖುಷಿ ಅಲ್ಲ. ಇನ್ನು ಫ್ರೆಂಡ್ಸ್ ಎಲ್ಲ ತುಂಬಾ ಖುಷಿ. ನಾನು Next ಫಸ್ಟ್ dance ಅನ್ಕೊಂಡೆ ಹಿಂಗೆ. ನೀವು ಕೇಳಿದಾಗ ನಾ ಯಾವ ಬಾಕ್ಸ್ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಲಿ ಅಂತ. ಬಟ್ ಜಡ್ಜ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ನನಗೆ ಡೈರೆಕ್ಷನ್ ಮಾಡಕ್ ಮುಂಚೆನೆ ಬಗ್ಗಿಸ್ಬಿಟ್ಟಾಗ. ನೆಕ್ಸ್ಟ್ ಸಾಂಗ್ ನೋಡೋಣ. ಸಾಂಗ್ ಪ್ಲೀಸ್. ಆಹಾ, ಈ ಬೆದರು ಬೊಂಬೆಗೆ ಜೀವ ಬಂದಿರುವ ಹಾಗಿದೆ. ಹೆಚ್ಚೇನು ಹೇಳಲಿ, ಹುಚ್ಚು ಹೆಚ್ಚಾಗಿ ಹೋಗಿದೆ. ನೆನಪಿನ ಜಾತ್ರೆ
ಗಾಡಿಯ ತೆರೆಯಲೇ. ಮೂರ್ ಜನ ಮೂರ್ ಜನ ಜಡ್ಜಿ ಚೇಂಜ್ ಮಾಡಿ ಫಸ್ಟ್. ಆಚೆ ಬರ್ತಾರೆ, 3 ಜನ ಡಿಸ್ಕ್ವಾಲಿಫೈಡ್. ಮೂರ್ ಜನದ ಕೆಳಗಿಳಿಸಿ. ಫಸ್ಟ್ ಜಡ್ಜ್ ಅಂದ್ರೆ ಹೀಗಿರ್ಬೇಕು ಸರ್. ನಿಮ್ಮನ್ನ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಇವ್ನು ಇವಾಗ ಇವ್ನಿಗೆ ಬರ್ಣ ಅಂಕಲ್ ಮೈ ಮೇಲೆ ಬಂದ್ಬಿಟ್ಟಿದ್ದಾರೆ. ಅದೇ ಪ್ರಾಬ್ಲಮ್ ಆಗಿರೋದು. ಮುಗಿಯಬೇಕಲ್ಲ. ಇಳಿಸಿ ಕೆಳಗೆ. ಓಕೆ, ಇದು ಕೊನೆ ಹಾಡು. ಬರ್ಲಿ ಸಾಂಗು. ಕುಲದಲ್ಲಿ ಯಾವುದು ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದು, ಬುದ್ಧಿ ಸಾಯುವ ಹಾಳು ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು. ಕುಲದಲ್ಲಿ ಯಾವುದು ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದು, ಬುದ್ಧಿ ಸಾಯುವ ಹಾಳು ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು. ಜಡ್ಜ್ ಹೇಳ್ತಿದ್ದಾರೆ ರಾಗಿಣಿದ್ ಕ್ಲೋಸ್ ಅಂತೆ, ಪ್ರಜ್ಯುತ್ ಮೇಲೆ ಅಂತ ಜಡ್ಜ್ ಹೇಳಿದ್ದಾರೆ. ರಾಗಿಣಿ ಕ್ಲೋಸ್ ಕ್ಲೋಸ್ ಕ್ಲೋಸ್. ರಾಗಿಣಿದ್ ಕ್ಲೋಸ್. ಸಿಗದು ಐವರಿಗೆಲ್ಲ ಶಿವ ತೊಟ್ಟು, ವೈಷ್ಣವರಿಗೆ ಹರಿ ಸರ್ವೋತ್ತಮನು, ದೈವರಿಗೆಲ್ಲ ಶಿವ ದೊಡ್ಡವನು, ವೈಷ್ಣವರಿಗೆ ಹರಿ ಸರ್ವೋತ್ತಮನು, ಉತ್ತಮ ಮಧ್ಯಮ ಸಮರೆಲ್ಲರೂ, ಉತ್ತಮ ಮಧ್ಯಮ ಸಮರೆಲ್ಲರೂ, ಸತ್ತ ಮೇಲೆ ಸಮರಾತಾರು, ಕುಲದಲ್ಲಿ ಕೀಳ್ಯಾವುದು ಮತದಲ್ಲಿ ಮೇಲ್ಯಾವುದು, ಹುಟ್ಟಿ ಸಾಯುವ ಹಾಳು ಮಲ್ದನ ಮತ್ತೆ ಕೀಳ್ಯಾವುದು ಮೇಲ್ಯಾವುದು. ನಾವು ಓಪನ್ ಮಾಡಿ ಅಂತ ಹೇಳ್ತಿದೀವಿ, ಜಡ್ಜು ಮಾಡಬೇಡಿ. ಉದ್ದಾರ ಒಳಗೆ ಹಾಕ್ಬಿಟ್ಟು ಹಂಗೆ ಯಾವ ತರ ಮಾಡ್ತೀನಿ. ಅಯ್ಯೋ ನೀನ್ ಮಾಡೇ ನೋಡ್ತಾ ಇದೀವಿ ಈಗ. ಎನಿವೇಸ್ ರಾಗಿಣಿ ನೈಸ್, ವೆರಿ ನೈಸ್. ಮೇಘನಾ ಅವರೇ ವೆರಿ ನೈಸ್. ಪ್ರಜ್ಜು ವೆರಿ ನೈಸ್. ವಾಟ್ ಎನರ್ಜಿ. ಜಡ್ಜ್ ಅವರೇ 3 ಜನ ತುಂಬಾ ಚೆನ್ನಾಗಿ ಮಾಡಿದ್ರು. ಇವ್ರಿಗೆ ಗಿಫ್ಟ್ ಕೊಡ್ಲೇಬೇಕು. ಸ್ಪರ್ಶ್ ಮಸಾಲ, ಶುದ್ಧತೆಯ ಸ್ಪರ್ಶ. ಅವರಿಂದ ಗಿಫ್ಟ್ ಹ್ಯಾಂಪರ್ಸ್. ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್. ಓಕೆ, ವೆರಿ ನೈಸ್ ಪ್ರಜ್ಜು, ಮೇಘನಾ, ರಾಗಿಣಿ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ ಜಡ್ಜ್. ಬನ್ನಿ ನಮ್ಮ ಲಿವಿಂಗ್ ಏರಿಯಾಗ ಹೋಗ್ಬಿಟ್ಟು ಮಾತಾಡೋಣ. ಕಮ್ 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 ಕಮ್. ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ನೋಡಿ, ಫ್ರೆಂಡ್ಶಿಪ್ ನಿಮ್ಮ ತಂದೆ ತಾಯಿ ಅವ್ರ ಫ್ರೆಂಡ್ಸು, ಆಮೇಲೆ ನೀವು ಫ್ರೆಂಡ್ಸು, ಈಗ ನಿಮ್ಮ ಮಕ್ಕಳಿಗೆ ನಮ್ಮ PD ಮತ್ತೆ ರಾಗಿಣಿನೇ ಫ್ರೆಂಡ್ಸ್. ಸೊ 3 ತಲೆಮಾರಿನ ಫ್ರೆಂಡ್ಸ್. ನೈಸ್ 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 ನೈಸ್. ಅದು ದಟ್ ಇಸ್ ಬ್ಯೂಟಿ. ಅದೇ ಫ್ರೆಂಡ್ಶಿಪ್ ಅಲ್ಲ. ನಮ್ ತಂದೆ ಯಾವಾಗ್ಲೂ ಹೇಳ್ತಿರ್ತಾರೆ, ಶೋ ಮಿ ಯೋರ್ ಫ್ರೆಂಡ್ ಐ ಟೆಲ್ ಯು ವಾಟ್ ಯು ಆರ್. ಅದೊಂದು ಸೇಯಿಂಗ್ ಇದೆ ಅಂತ. ಸೊ ಇವತ್ತು ನನ್ನ ಫ್ರೆಂಡ್ಸ್ ಇವರು, ನನ್ನ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ಅವ್ರನ್ನ ನೋಡಿ ಸಾಕು. ಸುಂದ್ರನ ಪನ್ನಗನ್ ನೋಡಿಲ್ವಾ? ಬಟ್ ಅದೇನೋ ಗೊತ್ತಿಲ್ಲ, ಅಪ್ಪ ಯಾವತ್ತು ಅವ್ರ ಬಾಯಲ್ಲಿ ಬಂದೇ ಇಲ್ಲ. ಅಂದ್ರೆ ನಿನ್ ಫ್ರೆಂಡ್ಸ್ ಇಂದ ನೀನ್ ಹಿಂಗಾಗಿರೋದು, ನಿನ್ ಫ್ರೆಂಡ್ ಅವ್ರ ಬಾಯಲ್ಲಿ ಬಂದೇ ಇಲ್ಲ. ಬಂದಿಲ್ಲ. ಅವರೇ ಸ್ನೇಹ ಜೀವಿ. ಸೊ ಅವ್ರ ಬಾಯಿಂದ ಯಾವತ್ತೂ ಬಂದಿಲ್ಲ. ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್. ಗೆಸ್ಟ್ ಬಂದಿದ್ದಾರೆ ಅನ್ಸುತ್ತೆ. ಪನ್ನಾಗ ಅವರೇ ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ಹಾಯ್ ಸರ್, ವೆಲ್ಕಮ್.
ಹಾಯ್ ಪಾ, ಮನೇಲಿದ್ದೆ ಅನ್ಕೊಂಡೆ. ಇರ್ತೀವಿ. ಇದು ಮನೇನೆ, ನಮ್ಮನೇನೆ ಇದು. ಗೋಲ್ಡನ್ ಹೌಸ್. ಬನ್ನಿ ಬನ್ನಿ ಬನ್ನಿ. ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್. ನಮ್ಮ ಗೂಡಿಗೆ 50 ವರ್ಷದ ಸ್ನೇಹಿತರು ಬಂದಿದ್ದಾರೆ. ನಾಗಾಭರಣ ಸರ್ ಹಾಗೆ ಸುಂದರಣ್ಣಂಗೆ ನಾನು ಸ್ವಾಗತವನ್ನ ಕೋರ್ತೇನೆ. ಥ್ಯಾಂಕ್ ಯು ನಾಗಾಭರಣ ಸರ್. ನಿಮ್ಮಿಬ್ರು ಸ್ನೇಹ 50 ವರ್ಷದ ಸ್ನೇಹ, ಇದಕ್ಕೋಸ್ಕರ ಎಲ್ಲರೂ ಚಪ್ಪಾಳೆ ಹೊಡಿಲೇಬೇಕು ಸರ್. ಫಸ್ಟ್ ಹ್ಯಾಕ್ ಸರ್ ಸ್ಟಾರ್ಟ್ ಆಗಿದ್ದು ನಿಮ್ಮ ಫ್ರೆಂಡ್ಶಿಪ್? ದೊಡ್ಡ ಕತೆ ಚಿಕ್ಕದಾಗಿ ಹೇಳ್ತೀನಿ. 1969 ಕನ್ನಡ ರಂಗಭೂಮಿ ಒಂದು ಹೊಸ ಹುಮ್ಮಸ್ಸನ್ನ ಪಡ್ಕೋತಾ ಇತ್ತು. ಅದಕ್ಕೆ ಕಾರಣ BV ಕಾರಂತ್ ಅಂತ ಒಬ್ಬ ಜಾದುಗಾರ. ಅವ್ರ ಜೊತೆ ಕೆಲಸ ಮಾಡ್ತಿದ್ದವ್ರು ನಾವೆಲ್ಲ. ಇವನಿಗಿಂತ ಸೀನಿಯರ್ ಅಷ್ಟರ ಮಟ್ಟಿಗೆ. ಖಂಡಿತ. ಹಾಗಾಗಿ ರಂಗಭೂಮಿಯಲ್ಲಿ 69ರಿಂದ ಅವ್ರ ಜೊತೆ ಕೆಲಸ ಮಾಡ್ತಿದ್ದಾಗ ಅವರೊಂದು ಹೊಸ ನಾಟಕ ತಗೊಂಡ್ರು, ಹಯವದನ ಅಂತ. ಇವತ್ತಿಗೂ ಹಯವದನ ಪ್ರಸ್ತುತವಾಗಿದೆ. 3ನೇ ಜನರೇಷನ್ ಅಂತ ಏನ್ ಹೇಳ್ತಾ ಇದೆಯಾ, ಅವ್ರೀಗ ಇವನು ಮಾಡ್ತಾ ಇದ್ದ ರೋಲ್ನ ಅವನು ಮಾಡ್ತಾನೆ. ಅಂದ್ರೆ ಆ ನಾಟಕ ಆವತ್ತು ಮೊಟ್ಟ ಮೊದಲು ಪ್ರದರ್ಶನ ಆದಾಗ ಅದರ ಹೀರೋ ಇವನೇ. ಇವತ್ತು ಹೀರೋ ಸರ್ ಅವರು. ಅದನ್ನ ನಾವು ಒಪ್ಕೋಬಹುದು. 100%. ಒನ್ ಆಫ್ ದಿ ವಂಡರ್ಫುಲ್ ಆಕ್ಟರ್ ಸರ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು. ಅಂಡ್ ಒಂದು ವಿಶೇಷ ಏನು ಅಂದ್ರೆ ಸರ್, ನಾಗಾಭರಣ ಸರ್ ನೀವು 5 ಜನ ಅಣ್ತಮ್ಮದಿರು. ನಿಮ್ಮ ಫ್ಯಾಮಿಲಿಯಲ್ಲಿ ಸುಂದರಣ್ಣನು ಒಬ್ಬ ಅಣ್ತಮ್ಮನ ತರಾನೇ ಇದ್ರು. ಸೊ ಇಲ್ಲಿ ಫ್ರೆಂಡ್ಶಿಪ್ ಜೊತೆಲಿ ಅಣ್ತಮ್ಮನ ಬಾಂಧವ್ಯ ಒಟ್ಟೊಟ್ಟಿಗೆ ಶುರು ಆಗಿ ಬಂದಿದ್ದು. ಹೌದು. ಇದು ಹೆಂಗೆ ಅಂತಂದ್ರೆ, ಇವರು ಪಂಚಪಾಂಡವರು, ನಾನು ಕರ್ಣ ಅಲ್ಲಿ. ಯಾಕೆಂದ್ರೆ ಅವ್ರ ತಾಯಿಗೆ ತುಂಬಾ ಇಷ್ಟ ನನ್ ಕಂಡ್ರೆ, ಅವ್ರ ತಂದೆನೂ ಅಷ್ಟೇ. ನಾನು ಅವ್ರ ಮನೆಗೆ ಹೋದ್ರೆ ಅವರು 5 ಜನನು ಕೂಡಿಸಿದಾಗ ನನ್ನ ಪಕ್ಕದಲ್ಲಿ ಕೂಡಿಸ್ ಕೈ ತುತ್ತು ಹಾಕೋರು ಅವರಮ್ಮ. ನಾನು ಅವತ್ತೇ ಅನ್ಕೊಂಡೆ, ನನಗೆ ಹೇಗೆ ಒಂದು ಫ್ರೆಂಡ್ಶಿಪ್ ಒಂದು ಮತ್ತೆ ಒಂದು ಬಾಂಧವ್ಯ ಹೆಂಗಿರ್ಬೇಕು ಅಂದ್ರೆ ಇಟ್ ಶುಡ್ ಬಿ ಅನ್ಕಂಡೀಷನಲ್. ಅಲ್ಲಿ ಯಾವ ಕಂಡೀಷನ್ಸು ಇರಬಾರ್ದು. ಅಂದ್ರೆ ಎವ್ರಿಥಿಂಗ್ ಇಸ್ ಓಪನ್, ಇಸ್ ಅಕ್ಸೆಪ್ಟೆಡ್. ಯು ಅಕ್ಸೆಪ್ಟಿಂಗ್ ವೆದರ್ ಈಸ್ ಅದಲ್ಲಿ ಅವನಲ್ಲಿ 50% ಬ್ಯಾಡ್ ಇದೆ, ಗುಡ್ ಇದೆ, ಇದೆಲ್ಲ ನಾವು ಫಿಲ್ಟರ್ ಮಾಡಕ್ ಹೋಗಲ್ಲ. ವಿ ಅಕ್ಸೆಪ್ಟ್ ಹಿಮ್ ಟೋಟಲಿ. ಸೊ ಹಾಗಾಗಿ ನನ್ನನ್ನು ಇವನು ಅಕ್ಸೆಪ್ಟ್ ಮಾಡ್ದ. ಯಾಕಂದ್ರೆ ನಂದು ಎಲ್ಲಾ ದುರ್ಗುಣಗಳೆಲ್ಲ ಜಾಸ್ತಿ, ಇವನ್ನೆಲ್ಲ ಸದ್ಗುಣಗಳು. ಅಂದ್ರೆ ನಮ್ದು ಸಕಲ ಕಲಾವಲ್ಲಭ ನಾವು. ಸೊ ಹೀಗಾಗಿ ನಮ್ಮ ಸ್ನೇಹ 50 ವರ್ಷ ಉಳಿಬೇಕಾದ್ರೆ ಈ ಎಲ್ಲಾ ಕಾಂಬಿನೇಷನ್ ವರ್ಕೌಟ್ ಆಗಿ ಈಗ ನನ್ನ ಮೊಮ್ಮಗ ಪನ್ನಗನ್ ಮಗನ್ ಜೊತೆ ಫ್ರೆಂಡ್ಶಿಪ್. ಈಗ ಅವನ್ನ ಹಾಡಿದ್ರೆ ನನ್ನ ಮೊಮ್ಮಗ ಡ್ಯಾನ್ಸ್ ಮಾಡ್ತಾನೆ. ಈಗಲೇ ಶುರು ಆಗೋಗ್ಬಿಟ್ಟಿದೆ ಆ ಜನರೇಷನ್. ಸೊ ಹೀಗಾಗಿ ಈ ಕಂಟಿನ್ಯೂಷನ್. ಬಹುಶಃ ನಮ್ಮ ನಂತರ ಬಂದ ಮತ್ತೊಬ್ಬ ಗೆಳೆಯ, ನಮ್ಮ ಆತ್ಮೀಯ ಅಂದ್ರೆ ದೇವರಾಜನ ಸುಪುತ್ರ ನಮ್ಮ ಪ್ರಜ್ವಲ್ ಇಲ್ಲಿದ್ದಾನೆ. ಅವ್ರಿಗೂ ಅಪ್ಲಿಕೇಶನ್ ಹಾಕಿದ್ವಿ ಅಣ್ಣ, ಆದಷ್ಟು ಬೇಗ ಇನ್ನೊಬ್ಬ ಫ್ರೆಂಡ್ ಬರ್ಲಿ, ಹುಡುಗಿ ಬರ್ಲಿ. ಅವ್ರು ಹೇಳಿದ್ರು ಕಮಿಂಗ್ ಸೂನ್ ಅಂತ ಹೇಳಿದ್ರು. ದೇವರಾಜ್ದು ಕೂಡ ರಂಗಭೂಮಿಯ ನಂಟು. ಹೌದೌದು. ನಾವೆಲ್ಲರೂ ಒಟ್ಟಾಗಿ ಸೇರಿದ್ದು ಕಲಾಕ್ಷೇತ್ರದ ಮೆಟ್ಲುಗಳ ಮೇಲೆ, ಕಲಾಕ್ಷೇತ್ರದ ಒಳಗಿನ ರಂಗಭೂಮಿ ಮೇಲೆ. ಹಾಗಾಗಿ ನಮ್ಗೆಲ್ರಿಗೂ ಒಂದು ಕರಳು ಬಳ್ಳಿ ಯಾವುದು ಅಂತಂದ್ರೆ ರಂಗಭೂಮಿಯ ನಂಟು, ಅದೇ ಕರಳು ಬಳ್ಳಿ. ಸರ್ BV ಕಾರಂತ್ರ ಸರ್ಗೆ ನೀವು ಹೋಗಿ ಹೇಳಿದ್ರಂತೆ ಸೈಡ್ ವಿಂಗ್ ಅಲ್ಲಿ, ಡೈಲಾಗ್ ಪ್ರಾಕ್ಟೀಸ್ ಮಾಡಲ್ಲ, ಸುಮ್ನೆ ಏನೇನೋ ಮಾಡ್ಕೊಂಡಿರ್ತಾನೆ ಇವನು ಅಂತ. ಇರುತ್ತವೆಲ್ಲ ಎಲ್ಲ ಸಕಲ ಕಲಾ ಅವನೇ ಒಪ್ಕೊಂಡಿದ್ದಾನೆ. ಸೊ ನೀವು ಹೋಗಿ ಹೇಳಿದ್ರ ಸರ್? ಇಲ್ಲ, ಹೇಳಿದ್ದಲ್ಲ. ಅವನು ಸ್ವಲ್ಪ ಹೀರೋ ಅಲ್ವಾ, ಮೇಕಪ್ ಮಾಡ್ಕೊಂಡ್ಬಿಟ್ಟು ಇನ್ನೇನ್ ನಾಟಕ ಶುರು ಆಗ್ಬೇಕು ಅಂದಾಗ ನಮ್ದಲ್ಲಿ ಬಹಳ ಒಳ್ಳೆ ಶಿಸ್ತಿತ್ತು ಯಾವಾಗ್ಲೂ. ನಾನು ಅದಕ್ಕೆ ಸ್ಟೇಜ್ ಮ್ಯಾನೇಜರ್ ಯಾವಾಗ್ಲೂ. ನಾನು ಹೇಳಿದ್ಮೇಲೆ ಮುಗಿದೋಯ್ತು ಅಷ್ಟೇ. ನನಗೆ ಕಾರಂತ್ರ ಹೇಳಿದ್ದೆ, ಡಿಸಿಪ್ಲಿನ್ಡ್ ಆಗಿರ್ಬೇಕು, ನಾಟಕ ಸರಿಯಾಗಿ ಸೈಲೆಂಟ್ ಆಗಿ ಶುರು ಆಗ್ಬೇಕು ಅಂತ. ಸೆಕೆಂಡ್ ಬೆಲ್ ಆದ್ರೆ ಇವನು ಹುಡುಕ್ತಾ ಇದ್ವಿ ಎಲ್ಲಿದ್ದಾನೆ ಇವನು ಅಂತ. ಇವನು ಮೇಕಪ್ ನಲ್ಲಿ ಹೊರಗಡೆ ಬಂದು ಎಲ್ಲ ನಾನು ಒಂದ್ಸಲ ಹೇಳಿದ್ದೆ ಅವನಿಗೆ, ಅದು 2 ಸೆಕೆಂಡ್ ಬೆಲ್ ಆದ್ಮೇಲೆ ಹೊರಗಡೆ ಹೋಗಂಗಿಲ್ಲ, ಮೇಷ್ಟ್ರು ಹೇಳಿದ್ದಾರೆ, ಸೈಲೆಂಟ್ ಆಗಿ ಕುತ್ಕೋಬೇಕು, ಪಾತ್ರವನ್ನ ಆವಾಹಿಸ್ಕೋಬೇಕು, ಇತ್ಯಾದಿ ಎಲ್ಲ. ಇವನು ಅದ್ರಲ್ಲಿ ಸ್ವಲ್ಪ ಆಚೆ ಹೋಗಿದ್ದ. ಅದಕ್ಕೆ ಎಲ್ಲರ ಎದುರಿಗೂ ಸಾರಾ ಸಗಟಾಗಿ ಅವನು ಬಯಸ್ಕೊಂಡ. ಅದಕ್ಕೆ ಕಾರಣ ನಾನಾದ್ರಿಂದ ಕೇವಲ 1 ತಿಂಗಳು ಇಬ್ರು ಮಾತಾಡಿರ್ಲಿಲ್ಲ ಅಷ್ಟೇ. ನಿಮ್ಮಿಬ್ಬರ ಗೆಳತನದ ಬಗ್ಗೆ ನಮ್ಮ ಗೋಲ್ಡನ್ ಟಾಕೀಸ್ ಅಲ್ಲಿ ಒಂದು AV ಇದೆ, ನೋಡೋಣ ಸರ್. AV ಪ್ಲೀಸ್. ಚಂದನವನದ ಹಿರಿಯ ಕಲಾವಿದರಲ್ಲಿ ಸ್ನೇಹಿತರ ಪಟ್ಟಿಯಲ್ಲಿ ಕಾಣಸಿಗೋ ಹೆಸರುಗಳಲ್ಲಿ ಸುಂದರ್ ರಾಜ್ ಮತ್ತು ನಾಗಾಭರಣ ಹೆಸರುಗಳು ಮೇಲ್ಪಂಕ್ತಿಯಲ್ಲಿದೆ. ಇವರ ಸ್ನೇಹಕ್ಕೆ ಈಗ 50 ವರ್ಷದ ಪ್ರಾಯ. ಖ್ಯಾತ ನಾಟಕಕಾರ, ಚಿತ್ರ ನಿರ್ದೇಶಕ ಪದ್ಮಶ್ರೀ BV ಕಾರಂತರ ಗರಡಿಯಲ್ಲಿ ಪಳಗಿದ ಪ್ರತಿಭೆಗಳಿವರು.
ಸುಂದರ್ ರಾಜ್ ಮತ್ತು ನಾಗಾಭರಣ ಸ್ನೇಹ ಗಟ್ಟಿಯಾಗೋಕೆ ಮತ್ತೊಂದು ಕಾರಣ ಬೆನಕ ಎಂಬ ನಾಟಕ ತಂಡ ಕಟ್ಟೋ ಕಾರ್ಯಕ್ಕೆ ಇವರಿಬ್ಬರು ಒಟ್ಟಿಗೆ ಕೈ ಜೋಡಿಸಿ ಕಟ್ಟೋದು. ಇವರ ಸ್ನೇಹದಿಂದ ಇವರ ಇಡೀ ಫ್ಯಾಮಿಲಿಯೇ ಸ್ನೇಹಿತರಾದ್ರು. ಈ ಸ್ನೇಹದ ವಂಶವೃಕ್ಷ ಹೇಗಿದೆ ನೋಡಿ. ಸುಂದರ್ ರಾಜ್ ನಾಗಾಭರಣ, ನಾಗಿಣಿ ಭರಣ ಪ್ರಮಿಳಾ ಜೋಶಾಯ್, ಮೇಘನಾ ಪನ್ನಗ, ರಾಯನ್ ವೇದ್. ಹೀಗೆ ಈ ಸ್ನೇಹ ಇನ್ನೂ ನಿರಂತರವಾಗಿ ಸಾಗಲಿ. ಈ ದೈತ್ಯ ಪ್ರತಿಭೆಗಳು 50 ವರ್ಷಗಳ ತಮ್ಮ ಸ್ನೇಹವನ್ನ ನಮ್ಮ ಗೋಲ್ಡನ್ ಗೂಡಿಗೆ ಬಂದು ಆಚರಿಸ್ತಿರೋದು ನಮಗೆ ಖುಷಿಯ ವಿಷಯ. ಮೇಘನಾ ಅವ್ರೆ, ಹೇಗನ್ಸ್ತು AV ನೋಡಿದ್ಮೇಲೆ? ಮಾತೆ ಬರ್ತಿಲ್ಲ ಆಕ್ಚುಲಿ. ಇದು ತುಂಬಾ ಸ್ಪೆಷಲ್, ಕಂಪ್ಲೀಟ್ಲಿ ಕಲ್ಮಶ ಇಲ್ದಿರೋ ಅಂತ ಒಂದು ಸ್ನೇಹ. ಎಕ್ಸಾಕ್ಟ್ಲಿ ಎಲ್ರು ಇದೇ ರೀತಿ ಇರ್ಬೇಕು ಅಂತ ನನಗೆ ಆಸೆ. ನೈಸ್ ನೈಸ್. ಏನ್ ಸುಂದರಣ್ಣ, ನಿಜವಾಗ್ಲೂ ಕರೆಕ್ಟ್ ಆದ ಹೆಸರು ಸುಂದರ. ಇಲ್ಲ, ಇದು ಯಾಕೆಂದ್ರೆ ಅದಕ್ಕೆ ಹೇಳೋದು, ಆಗ್ಬಹುದು 100 ಆದ್ರೆ ಆಗೋದು 1. ಆ ತರ ಆಗಿರೋದು ನಾವಿಬ್ರು. ನಮ್ಮಿಬ್ರಲ್ಲೂ ಅನ್ಕಂಡೀಷನಲ್ ಇತ್ತು. ನಾವಿಬ್ರು ಯಾವತ್ತೂ ಜಗಳ ಆಡಿದ್ದಲ್ಲ, ಮುನಿಸ್ಕೋತಾ ಇದ್ವಿ. ಮುನಿಸ್ಕೊಳ್ಳೋದು ಗಂಡ ಹೆಂಡತಿ ತರ. ಆದ್ರೆ ಫ್ಯಾಮಿಲಿ ಬಿಟ್ಟು ಹೋಗಲ್ಲ, ಅಲ್ಲೇ ಇರ್ತೀವಿ. ಈ ಬಾಗ್ಲ ಹಾಕೈತಿ, ಆ ರೂಮಲ್ಲೆಲ್ಲೋ ಒಂದ್ ಕಡೆ ಇರ್ತೀವಿ, ಮನೆ ಬಿಟ್ಟು ಹಾಕಿ ಹೋಗಲ್ಲ. ಅದಕ್ಕೆ ಹೇಳಿದ್ದು, ಎಷ್ಟು ಅನ್ವರ್ತನಾಮ ಹಿಂಗ್ ಚೆನ್ನಾಗಿದೆ ಅಂದ್ರೆ ಗೋಲ್ಡನ್ ಗ್ಯಾಂಗ್ ಅಂತ ಇಟ್ಟುಬಿಟ್ಟು ನಮ್ಮನ್ನ ಕತ್ತಿರೋದಿಲ್ಲ. ವೆರಿ ನೈಸ್, ವೆರಿ ನೈಸ್ ಸುಂದರಣ್ಣ, ವೆರಿ ನೈಸ್. ಪನ್ನ ಹೇಗನ್ಸ್ತು AV ನೋಡಿದ್ಮೇಲೆ? ಬಹಳ ಚೆನ್ನಾಗಿ ಅನಿಸ್ತು. ಅಂದ್ರೆ ನಮ್ಮನ್ನ ಅದರಲ್ಲಿ ನೋಡ್ತಾ ಇದ್ವಿ ನಾವು ಆಕ್ಚುಲಿ. ಸೊ ನೆಕ್ಸ್ಟ್ ನಾವು ಇನ್ನೊಂದು 50 ವರ್ಷ ಆದ್ಮೇಲೆ ನಾವು ನಮ್ಮ ಒಂದು AV ತರ ಬರ್ಬೇಕು. ನಾನೇ ಹೋಸ್ಟ್ ಇರ್ತೀನಿ. ಅವಾಗ ಹೇಳ್ತೀನಿ, ಅಪ್ಪ ನಿಮ್ ಜನರೇಷನ್ ಗೊತ್ತೋ ನನಗೆ, ನಿಮ್ ಫ್ರೆಂಡ್ಶಿಪ್ ಬಗ್ಗೆ ಗೊತ್ತೋ ನನಗೆ. ಈ ಫ್ರೆಂಡ್ಶಿಪ್ ಅಲ್ಲಿ ನೀವು ಡೈರೆಕ್ಟ್ ಮಾಡಿದಂತಹ 11 ಸಿನಿಮಾಗಳಲ್ಲೂ ಸುಂದರಣ್ಣ ಇರ್ತಾರೆ. ಅದು ಫ್ರೆಂಡ್ಶಿಪ್ ಇಲ್ಲ ಪಾತ್ರಕ್ಕೆ ಇವ್ರು ಬೇಕು ಅಂತ ಹಾಕೊಂಡಿದ್ದ ಸರ್? ನನ್ನ ಅದೃಷ್ಟ ಹೇಗಪ್ಪ ಅಂತಂದ್ರೆ, ನಾನು ಯಾವತ್ತೂ ಯಾರಿಗೋಸ್ಕರನೂ ಕತೆ ಮಾಡಿಲ್ಲ, ಕತೆಗೋಸ್ಕರ ಕತೆ ಮಾಡ್ತೇನೆ. ಆ ಕತೆಗೆ ಬೇಕಾದಂತಹ ಪಾತ್ರಗಳನ್ನ ತಾನಾಗಿ ಆಮೇಲೆ ಹುಡ್ಕೋಕ್ ಪ್ರಾರಂಭ ಮಾಡ್ತೀನಿ. ಹಾಗಾಗಿ ಸುಂದರನಿಗೋಸ್ಕರ ಕತೆ ಆಗಿಲ್ಲ ಅದು. ಆ ಕಥೆಯಲ್ಲಿದ್ದಂತಹ ಪಾತ್ರ ಸುಂದರನಿಗೆ ಸೂಟ್ ಆಗಿದೆ. ಬೇಕಾದ್ರೆ ನೋಡಿ, ನೀವು ಯಾವುದೇ ಸಿನಿಮಾ ತಗೊಂಡು ನೋಡಿ, ಅವನ ಪಾತ್ರವನ್ನ ಅವನು ಎಷ್ಟು ಚೆನ್ನಾಗಿ ಮಾಡಿದಾನೆ ಅಂತ. ಅನ್ವೇಷಣೆ ಅಂತ ಒಂದು ಸಿನಿಮಾ ಇದೆ, ಅದರಲ್ಲಿ ಒಂದು ಬಹಳ ಅದ್ಭುತವಾದ ಪಾತ್ರ ಮಾಡಿದ್ದಾನೆ. ದಯವಿಟ್ಟು ಅದನ್ನ ನೀವು ನೋಡ್ಬೇಕು. ಅದು ಏನು ಅಂತಂದ್ರೆ, ಯಾವ ಪಾತ್ರ ಅಂತ ಹೇಳಿದ್ರೆ, ಅದರಲ್ಲಿ ಹೆಣದ ಪಾತ್ರ, ಡೆಡ್ ಬಾಡಿ. ಅಲ್ಲಯ್ಯ, ಎಲ್ಲಾರ್ಗು ಡೈಲಾಗ್ ಇಲ್ಲ ಕೊಡ್ತೀಯ, ನನ್ಗೆ ನೋಡಿದ್ರೆ ಹೆಣದ ಪಾತ್ರ ಕೊಡ್ತೀಯ, ಮಲ್ಗಿರ್ಬೇಕು ಹೆಂಗ ಯಾಕತ್ತಲ್ಲ. ಇಲ್ಲ ಆಮೇಲೆ ಸ್ವಲ್ಪ ಡೈಲಾಗ್ ಇಲ್ಲ ಬರೀಣ, ನೀನ್ ಮಾಡ್ಬೇಕಪ್ಪ ಅಂದ್ರು. ಆಮೇಲೆ ಡೆಡ್ ಬಾಡಿ ಮಾಡೋದು ಹಿಂಗೆ, ಅದಕ್ಕಿನ್ ಟ್ರೈನಿಂಗ್ ತೊಗೊಳಕ್ ಆಗತ್ತೀಯೇ ಅಂದ್ಬಿಟ್ಟು ನೋಡಿದ್ರೆ, ಡೆಡ್ ಬಾಡಿ ಎಲ್ಲಿದೆ ನೋಡ್ಕೊಂಡ್ ಬರ್ಬೇಕಾಗತ್ತೆ. ಮೈಸೂರಲ್ಲಿ ಶೂಟಿಂಗು, ತಕ್ಷಣ ಅಲ್ಲೋಗಿ ಮಾರ್ಚಿಯಲ್ಲಿ ನೋಡಿದ್ರೆ, ಅಲ್ಲಿ ನೋಡಿದ್ರೆ ಒಂದೇ ಸರ್ ಹೋಗಿ ಡೆಡ್ ಬಾಡಿ ಟ್ರೈನಿಂಗ್ ಆಗ್ಬೇಕಲ್ಲ. ಸ್ಟಿಫ್ನೆಸ್ ಹೆಂಗಿರ್ಬೇಕು, ರಿಗರ್ ಮಾಡಿ ಹೋದ್ರೆ ಅಲ್ಲಿ ಒಂದೇ ಒಂದು ಯಾವ್ದೋ ಜಟ್ಕ ಸಬ್ಬಿದ್ದಿತ್ತು, ಅದನ್ನ ನೋಡಕ್ಕಾಗ್ಲಿಲ್ಲ, ಅದೇನೋ ರೋಡಲ್ಲಾಗಿತ್ತು. ಅಲ್ಲಿಲ್ಲ ಅಂದ್ರು. ಅಲ್ಲಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ್ಮೇಲೆ ಒಂದು 5-6 ಇತ್ತು. ಅದ್ರಲ್ಲಿ ಯಾವ್ದೋ ಒಂದು ಬಾವಿನಲ್ಲಿ ಬಿದ್ಬಿಟ್ಟು ಅಂದ್ರೆ ಹಿಂಗಾಗೋಗ್ಬಿಟ್ಟಿತ್ತು. ಅದನ್ನ ನೋಡ್ಕೊಂಡ್ ಬಂದ್ಮೇಲೆ ಅದೇ ತರದ್ದು ಮಾಡಿಸಿದ್ರು. ಒಂದು ಕಂಡೀಷನ್ ಇದೆ, ನೋಡಪ್ಪ ನಾನೆಲ್ಲ ಮಾಡ್ತೀರಾ ಸರಿ, ನನಗೆ ಹೆಂಗೆ ಅಂದ್ರೆ ಗೋಣಿ ಚೀಲದಲ್ಲಿ ಅಲ್ಲಿ ಗಿಲ್ಲಿ ಹಾಕ್ತಿವಿ, ನೀನು ಒಂದು 15-20 ಸೆಕೆಂಡ್ ಉಸಿರು ಹಿಡ್ಕೋಬೇಕು. ಅವೆಲ್ಲ ಆಯ್ತು. ಒಂದ್ ದಿವಸ ಅದೇನ್ ಸಿಟ್ಟಿತ್ತು ಏನೋ ಗೊತ್ತಿಲ್ಲ, ಯಾವ್ದೋ ಒಂದು ಮೂಟೆ ತಂದಿದ್ರು. ಆ ಮೂಟೆ ಸಕ್ಕರೆ ಮೂಟೆ ತಂದ್ಬಿಟ್ಟಿದ್ದಾರೆ. ಆ ಸಕ್ಕರೆ ಮೂಟೆ ಒಳಗೆ ನನ್ನ ಹಾಕ್ಬಿಟ್ಟಿದ್ದಾರೆ. ಹಾಕ್ಬಿಟ್ಟು ಬಾಯಿ ಕಟ್ಬಿಟ್ಟಿದ್ದಾರೆ. ಮುನಿಸು ಟೈಮ್ ಅಲ್ಲಿ ಕಚ್ತಾ ಇದೆ ಒಳಗಡೆ. ಆ ಶಾಟು ಎಳ್ಕೊಂಡು ಹೋಗೋ ಶಾಟ್ ಅದು. ಅಲ್ಲಾಡಂಗಿಲ್ಲ, ಮಾಡಂಗಿಲ್ಲ, ಏನಿಲ್ಲ, ಕ್ಲೋಸ್ ಅಪ್ ಬೇರೆ ಇಟ್ಬಿಟ್ಟಿದ್ದಾರೆ. ಒಳಗಡೆ ಎಲ್ಲ ಕೇರಿತಾ ಇದೆ. ಸೊ ಅದ್ಭುತವಾದ ಪಾತ್ರ. ಬಹುಶಃ ನನಗೆ ಒಂದು ವರ್ಡಿಂಗ್ ಬರ್ದಿದ್ರು, ಪತ್ರಿಕೆಗಳೆಲ್ಲ ಬಹಳ ಚೆನ್ನಾಗಿ ಬರ್ದಿದ್ರು. ಏನಪ್ಪಾ ಅಂದ್ರೆ, ಹೆಣದ ಪಾತ್ರದಲ್ಲಿ ಜೀವಂತ ಅಭಿನಯ ಅಂತ ಬರ್ತಾರೆ. ಸೊ ಬಹುಶಃ ನನಗೆ ಈ ತರದ್ದು ಒಂದು ಕ್ರೆಡಿಟ್ ಬರೋಕ್ ಸಾಧ್ಯ ಆಗಿದ್ದು ಬರ್ಣನ ಸಿನಿಮಾಗಳಿಂದ. ಬಹುಶಃ ನಾನು ಮೊದಲನೇ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಮಾಡಿದ್ದು ನನ್ನ ಆತ್ಮೀಯ ಗೆಳೆಯ ವಿಷ್ಣುವರ್ಧನ್ ಜೊತೆಗೆ ಮಾಡಿದ್ದು ಫಸ್ಟ್ ಸಿನಿಮಾ ಬಂಗಾರದ ಜಿಂಕೆ. ಆಮೇಲೆ ನನ್ನ ಮದುವೆ ಆಗೋದಕ್ಕೂ ಒಂದು ರೀತಿ ಕಾರಣ ಬರ್ನಾನೆ. ಯಾಕೆ ಅಂದ್ರೆ ನನ್ನ ಮೊದಲನೇ ಚಿತ್ರ ಬಂಗಾರದ ಜಿಂಕೆಯಲ್ಲಿ ಪ್ರಮಿಳಾ ಜೋಶಿ ಮಾಡಿದ್ದಾರೆ. ಆಕ್ಚುಲಿ ಆ ಸಿನಿಮಾ ಅಲ್ಲಿ ನಮ್ಮ ಎಂಟೈರ್ ಫ್ಯಾಮಿಲಿನೇ ಇದೆ ಅಂತ ಹೇಳ್ಬೋದು. ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಅಂಕಲ್ ಡೈರೆಕ್ಷನ್, ಚಿರುದು ಒಂದ್ ಲಿಂಕ್ ಇದೆ ಅದರಲ್ಲಿ, ಶಕ್ತಿ ಪ್ರಸಾದ್ ಇದ್ದಾರೆ. ಸೊ ಆ ಸಿನಿಮಾ ಅಲ್ಲಿ ನಮ್ಮ ಎಂಟೈರ್ ಫ್ಯಾಮಿಲಿ ಇದೆ ಅಂದ್ರೆ ತಪ್ಪಾಗಲ್ಲ. ಏನ್ ಕನೆಕ್ಷನ್ ಅಲ್ಲ ಸರ್, ಯು ಡೋಂಟ್ ನೋ ಎಲ್ಲಿಂದ ಹೇಗೆ ಚೈನ್ ಲಿಂಕ್ ಅಲ್ಲ.
ನಾನು ಯಾವತ್ತೂ ಒಂದು ಹೇಳ್ತೀನಿ, ಲೀಗಸಿ ಶುಡ್ ಪಾಸ್ ಆನ್. ವಾಟ್ ಇಸ್ ಲೀಗಸಿ? ನಾನೇನೋ ಕಲಿತೆ, ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ? ನನ್ನ ಮಗನಿಗೆ ದಾರಿ ಎರಿತೀನಿ ಅಥವಾ ನನ್ನ ಮೊಮ್ಮಗಳಿಗೆ ದಾರಿ ಎರಿತೀನಿ. ನಮಗೆ ಸಿಕ್ಕಿರೋದೇನಂದ್ರೆ ನನ್ ಗಂಡು ಮಗ ಇಲ್ಲ ಅಂತ ಕೊರೆ ಇತ್ತು, ಆ ಕೊರೆನ ಪನಗ ನಿಗಿಸ್ಬಿಟ್ಟ. ಯಾವ ಈ ಫ್ರೆಂಡ್ಶಿಪ್ ನಲ್ಲೆಲ್ಲ ಹಾಗೆ ಬರೋದು, ಯಾಕೆಂದ್ರೆ ಇವರ ಗ್ಯಾಂಗೆ ಆ ತರ ಇದೆ. ಐ ಲಾಸ್ಟ್ ಮೈ ಸನ್ ಇಲ್ಲ 8 ಜನ ನನ್ನ ತೊಳಗೆ. ಅದ್ಭುತ, ಅದು ಸ್ನೇಹ. ಆ ತರದ ಗ್ಯಾಂಗ್ ಇದು, ಗೋಲ್ಡನ್ ಗ್ಯಾಂಗ್ ಅಂತ ಕರಿತಿಲ್ಲ, ಅದು ಅಮೇಜಿಂಗ್. ವೆರಿ ನೈಸ್. ಅಂಡ್ ಕಲಾಕ್ಷೇತ್ರದ ಕಟ್ಟೆ ಮೇಲೆ ಕೂತ್ಕೊಂಡು ಆದಂತಹ ನಿಮ್ಮ ಸ್ನೇಹ, ಆ ಸ್ನೇಹದಲ್ಲಿ ಇದ್ದಂತ ಒಬ್ಬ ಗೆಳೆಯರು ಒಂದು ವಿಡಿಯೋ ಬೈಟ್ ಕೊಟ್ಟಿದ್ದಾರೆ, ನೋಡೋಣ ಸರ್. ಓಕೆ, ಪ್ಲೀಸ್. ಹಾಯ್ ಗೈಸ್, ತುಂಬಾ ಸಂತೋಷ ಆಗ್ತಿದೆ ನಿಮ್ಮನ್ನೆಲ್ಲರೂ ಒಟ್ಟಿಗೆ ನೋಡಿ. ನಿಮ್ಮನ್ನೆಲ್ಲ ಮಕ್ಕಳಾಗಿದ್ದಾಗ ನೋಡಿದ್ವಿ. ನೀವು ಜೊತೆಯಲ್ಲಿ ಆಟ ಆಡ್ತಿದ್ದು, ನೀವು ಚಕ್ಕರ್ ಹೊಡ್ಕೊಂಡು ಎಲ್ಲೆಲ್ಲೋ ಹೋಗ್ತಿತ್ತು, ನೀವು ಯುನೈಟೆಡ್ಸ್ ಹೋಗ್ಬೇಕು ಅಂದಾಗ ನಾವು ಬೇಡ ಅಂತ ಇದ್ದು ಎಲ್ಲ ನೆನಪಾಗುತ್ತೆ. ನನ್ನಷ್ಟೇ ನನ್ನ ಸ್ನೇಹಿತರಾದ ಸುಂದರರಾಜು, ನಾಗಾಭರಣ ಎಲ್ರಿಗೂ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟಿಗೆ ಸಿನಿಮಾ ರಂಗಕ್ಕೆ ಬರಕ್ ಮುಂಚೆಂದು ಪರಿಚಯ ನಮ್ಗೆ. ನಾಟಕ ರಂಗದಲ್ಲಿ ನಾಗಾಭರಣ ಅವರು ನನ್ನ ಕಾಲೇಜ್ ಡೇಸ್ ಪರಿಚಯ ನನಗೆ. ಅವತ್ತಿಂದು ಪರಿಚಯ ಇದ್ದು ಇಷ್ಟು ದೂರ ಬಂದ್ವಿ. ಅವತ್ತು ನಾವು ಯಾರು ಮದುವೆ ಆಗಿಲ್ಲ, ನಮ್ಗೆ ನಿಮ್ ತರ ಮಕ್ಳು ಹುಡ್ತಾರಂತಲೂ ಗೊತ್ತಿಲ್ಲ. ನಿಮ್ ತರ ಮಕ್ಳು ಹುಟ್ಟಿರೋದು ನಿಜವಾಗ್ಲೂ ಥ್ಯಾಂಕ್ಸ್ ಟು ದ ಗಾಡ್, ಬಿಕಾಸ್ ಯು ಆಲ್ ಅಚೀವ್. ನೀವೆಲ್ಲ ನಿಮ್ಮ ದಾರಿಯಲ್ಲೇ ಅಚೀವ್ ಮಾಡ್ಕೊಂಡು ಬಂದಿದ್ದೀರಾ, ಸಂತೋಷ ಕಾಲ ಕಳೀತಾ ಇದ್ದೀರಾ. ಅದಕ್ಕಿಂತ ಹೆಚ್ಚಿಗೆ ನೀವು ದೊಡ್ಡವರಾಗ್ತಾ ಆಗ್ತಾ ದೂರ ಆಗದಿರಾ ನಿಮ್ಮ ಸ್ನೇಹನಾಗಿ ಉಳಿಸ್ಕೊಂಡು ಇವತ್ತೆಲ್ಲ ಒಟ್ಟಿಗೆ ಕೂತ್ಕೊಂಡು ಇವತ್ತು ಗಣೇಶನ್ ಜೊತೆ ಹರಟೆ ಹೊಡಿತಾ ಇದ್ದೀರಾ. ತುಂಬಾ ಸಂತೋಷ ಆಗುತ್ತೆ. ಹೀಗೆ ಮುಂದುವರಿತಾ ಇರಿ. ಇನ್ನೂ 20-30 ವರ್ಷ ಆದ್ರೆ ನಾನು ಸುಂದರರಾಜ್ ನಾಗಾಭರಣ ಈಗ ಸ್ನೇಹಿತರಾಗಿದ್ದು, ಹಾಗೆ ನೀವು ಸ್ನೇಹಿತರಾಗಿರ್ಬೇಕು. ಓಕೆ ಸರ್, ದೇವರಾಜ್ ಸರ್ ನಿಮ್ಮ ಫ್ರೆಂಡ್ಶಿಪ್ ಕಾಲೇಜ್ ಡೇಸ್ ಇಂದ ಅಲ್ವಾ? ಪ್ರಜ್ಜು, ಇದು ನಿನ್ ಗೊತ್ತಿರ್ಲಿಲ್ಲ? ನನ್ ಕಾಲೇಜ್ ಡೇಸ್ ಇಂದ ಅವ್ರ ಫ್ರೆಂಡ್ ಅಂತ ಗೊತ್ತಿರ್ಲಿಲ್ಲ ಗಣಪ. ತಂದೆ ರಂಗಭೂಮಿಗೆ ಬಂದಿದ್ದೆ, ಅವ್ರ HMT ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿಂದ ನಾಟಕಗಳು ಮಾಡಿ ರಂಗಭೂಮಿಗೆ ಬಂದಿದ್ದವರು. ಬಟ್ ಕಾಲೇಜಿಂದ ಪರಿಚಯ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ, ಇವಾಗ್ಲೇ ಗೊತ್ತಾಗಿದ್ದು. ಸರ್ ಒಟ್ಟಿಗೆ ಇದ್ರ ಸರ್ ಕಾಲೇಜ್ ಡೇಸ್ ಇಂದ? ಕಾಲೇಜಲ್ಲೂ ಕೂಡ ನಾನು ಆಗ್ಲೂ ಕೂಡ ನಾಟಕಗಳಲ್ಲಿ ಬಹಳ ಭಾಗವಹಿಸ್ತಾ ಇದ್ದಿದ್ದು. ನಮ್ಮ ಇಡೀ ರೇಣುಕಾಚಾರ್ಯ ಕಾಲೇಜಿನ ಒಂದು ಇಡೀ ಗ್ರೂಪ್ ನಮ್ಮನ್ನ ಅಡ್ಮೈರರ್ಸ್, ನಾವು ನಮ್ಮನ್ನ ಇದು ನೋಡ್ತಿದ್ದಾಗ ನಾವು ಅಲ್ಲಿ ಬರಬೇಕು, ಜಾಯ್ನ್ ಆಗಬೇಕು ಅಂತ. ಬಟ್ ಬಹಳಷ್ಟು ಜನ ಬಂದವರು ಹೋದವರು ಇದ್ರು, ಆದ್ರೆ ಯಾರು ಸ್ಥಿರವಾಗಿರ್ಲಿಲ್ಲ ಅಲ್ಲಿ. ಆ ಸ್ಥಿರವಾಗಿದ್ದವರಲ್ಲಿ ಬಹಳಷ್ಟು ಕಮ್ಮಿ ಜನ ಮುಂದುವರ್ಸ್ಕೊಂಡು ಬಂದ್ವಿ. ಅದರಲ್ಲಿ ದೇವರಾಜ್ ಕೂಡ ಒಬ್ರು. ಜೊತೆಗೆ ಜಯಶ್ರೀ ನಾಟಕಗಳಲ್ಲಿ ಪ್ರಮುಖವಾದ ಪಾತ್ರಗಳನ್ನ ಮಾಡ್ತಾ ಇದ್ದ. ಸ್ಪಂದನ ಅಂತ ಇನ್ನೊಂದು ಟ್ರೂಪ್, ಕರಿಮಾಯಿಯಲ್ಲಿ ಅವನು ಎಂಟ್ರಿ ಕೊಟ್ರೆ ವಾಹ್, ಮೈಯೆಲ್ಲ ಜುಮ್ ಅನ್ನೋದು, ಚೆನ್ನಾಗಿ ಮಾಡೋನು. ಅಯ್ಯೋ, ಅದೇ ಅದು ಒಂದೊಂದು ಪಾತ್ರ ಮತ್ತು ಆ ಪಾತ್ರಕ್ಕೆ ಅವ್ರು ಸಲ್ಲಿಸೋ ಗೌರವ ಏನಿದೆ ಅವ್ರ ಪರ್ಫಾರ್ಮೆನ್ಸ್ ನಲ್ಲಿ, ಅದು ಅವರನ್ನ ಬಹಳ ಮಟ್ಟಿಗೆ ಮನಸ್ಸಿನಲ್ಲಿ ಉಳಿಯೋ ಹಾಗೆ ಮಾಡಿ. ಇಷ್ಟು ನಾಟಕಗಳು ಮಾಡಿದಿರಿ ಸರ್. ನನಗೆ ನೀವು ನಮ್ಮ ಗೋಲ್ಡನ್ ಗೂಡಲ್ಲಿ ಜೋಕುಮಾರ್ ಸ್ವಾಮಿಯ ಒಂದು ಫೇವರೇಟ್ ದೃಶ್ಯವನ್ನು ನೀವು ಮಾಡ್ಲೇಬೇಕು. ರೆಡಿ? ಖಂಡಿತ. ಓಕೆ, ರೆಡಿ ಮಾಡ್ರಪ್ಪ ಎಲ್ಲ. ನಮಸ್ಕಾರ. ನಮ್ಮ ನಾಟಕ ಜೋಕುಮಾರ ಸ್ವಾಮಿ. ಮೇಳ ಇಲ್ದೆ ಹೇಗೆ? ಹಿಮ್ಮೇಳ ಬರಲಿ, ನಾವು ಬನ್ನಿ. ಶರಣು 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 ಶುರು ಮಾಡಬಹುದೇ? ರಾಣಿಮಾ ಬರ್ಲಿ. ಅಮ್ಮ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು. ಸ್ವೀಟ್ಸ್ ತಂದಿರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರಾರಂಭ ಮಾಡೋಣ. ಜೋಕುಮಾರ ಸ್ವಾಮಿಗೆ ಶರಣು ಹೇಳೇವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ. ಶರಣು ಹೇಳೇವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ. ಕೂತಿರಿ ಹೆಣ್ಣ ಗಂಡ ಬತ್ತಿ ಸಭಾ ಇರಲಿ, ಬುದ್ಧಿವಂತರ ಪ್ರೀತಿ ನಮ್ಮ ಮ್ಯಾಲ. ಕೂತಿರಿ ಹೆಣ್ಣ ಗಂಡ ಬತ್ತಿ ಸಭಾ ಇರಲಿ, ಬುದ್ಧಿವಂತರ ಪ್ರೀತಿ ನಮ್ಮ ಮ್ಯಾಲ. ಶರಣು ಹೇಳೇವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ.
ಕೂತು ನಿಂತ ಬುದ್ಧಿವಂತರಿಗೆಲ್ಲ ಶರಣು 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 ಶರಣು. ಶರಣು ಶರಣು. ಇಲ್ಲಿ ಕಾಣ್ತಾನಲ್ಲ, ಈ ನಮ್ಮ ಹೊಸ ದೇವರು ಹೆಸರು ಜೋಕುಮಾರ ಸ್ವಾಮಿ ಅಂತ. ಬೇರೆ ದೇವ್ರಿಗೂ ಈ ದೇವ್ರಿಗೂ ಒಂದು ಫರ್ಕ್ ಐತ್ರಿ. ಬೇರೆ ದೇವ್ರಿಗೆ ಮುಖಸ್ತುತಿ ಮಾಡಿ ಕೈ ಮುಗಿದು ಬೇಡ್ಕೊಂಡ್ರೆ ಬಾಯಿ ತುಂಬಾ ವರ ಕೊಟ್ಟಿರ್ತಾನ್ರಿ. ಆದ್ರೆ ಯಾಕೋ ಏನೋ ಒಂದು ವರನು ಖರೆ ಬರಾನೇ ಇಲ್ರಿ. ಅದೆಲ್ಲ ನಮ್ಮ ಮಂತ್ರಿಗಳ ಮಾತಂಗೆ ಹುಸಿ ಹೋಗ್ತಾವ ಅಷ್ಟೇ. ಆದ್ರೆ ಈ ನಮ್ಮ ದೇವ್ರು ಬಾಯಿ ತೆರೆದ ವರ ಕೊಡ್ತಾನೆ ಅಂತ್ರಿ. ಓಹೋ, ತೋಳು ತೆಕ್ಕೆ ಮೇಲ್ ಮಾಡಿ ಕೆಳಗೆ ಕೈ ಹಿಡಿದ್ರೆ ಉಡಿ ತುಂಬಾ ಮಕ್ಕಳ ಕೊಟ್ಟಿರ್ತಾರೆ. ಅಂತ ವಿಪರೀತ ದೇವ್ರ ಕಥೆನೇ ಎಂದು ಅಪ್ಪೋ ಹಿಮ್ಮೇಳ ಹಿಮ್ಮೇಳ ಹಿಮ್ಮೇಳ. ಅಪ್ಪ ಯಾಕೆ ಕರ್ದಿ ಬಾಪ ಆಟದ ಆರಂಭಕ್ಕೆ ದೇವ್ರ ಪೂಜೆ ಮಾಡ್ಬೇಕು. ಹೋಗಿ ಪೂಜಾ ಸಾಮಗ್ರಿಗಳು ತರುವಂತ ನಾವು. ಆಟದ ಆರಂಭಕ್ಕೆ ದೇವ್ರ ಪೂಜೆ ಮಾಡ್ಬೇಕು. ಹೌದು. ದೇವರೆಲ್ಲ ಅದಾನೆ? ಇಲ್ಲ ಐತೆ ನೋಡು. ಈ ದೇವ್ರ ಏನಾಗೈತಿ ಈ ದೇವ್ರಿಗೆ? ಅಲ್ಲಪ್ಪ, ಆಟದ ಆರಂಭಕ್ಕೆ ಗಣೇಶನ ಪೂಜೆ ಮಾಡೋದ್ ನೋಡಿನಿ. ಇದು ಯಾವ ದೇವ್ರು? ಹುಚ್ಚ, ದೇವರಾಗೆ ಆ ದೇವ್ರು ಈ ದೇವ್ರು ಅನ್ನೋದೆಲ್ಲ ಇರೋದಿಲ್ಲ. ಹಂಗ ನೋಡಿದ್ರೆ ಈ ದೇವ್ರು ನಮ್ ಗಣೇಶನ್ಗೆ ಕಾಸ ತಮ್ಮ ಆಗಿರ್ಬೇಕು. ತಮ್ಮಂದ್ರು. ಅಂತ ಮಹಾದೇವ್ರ ಬಗ್ಗೆ ಏನು ಮಾತಾಡಬಾರ್ದು. ಹೋಗಿ ಪೂಜಾ ಸಾಮಗ್ರಿ ತರುವಂತ ನಾವು. ಹೌದಾ? ಆತನ ಮಹಿಮೆ ಏನದ? ಮಹಿಮೆ ಕೇಳ್ತಿ ನೋಡಪ್ಪ. ಈ ಹೊತ್ತಿನ ಈ ಶುಭ ಮುಹೂರ್ತದಲ್ಲಿ ಮಕ್ಕಳಿಲ್ಲ ಬಂಜೇರು ಬಂದು ದೇವ್ರ ಪೂಜೆ ಮಾಡಿ ಪಲ್ಯ ಮಾಡಿ ಗಂಡಂದ್ರಿಗೆ ತಿನ್ಸಿದ್ರೆ ಅನ್ನೋದಕ್ಕೆ 10 ಮಕ್ಕಳಾಗಿರ್ತಾವ. ಅದಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ನಿಂಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಏನ್ ಮಾತಾಡ್ತಿ? ಮತ್ತೆ ಇನ್ನು ಮುಂದೆ ಹೋಗಿ ಈ ಹೊತ್ತಿನ ಶುಭ ಮುಹೂರ್ತದಲ್ಲಿ ಗಂಡನ ಪ್ರೀತಿ ಕಳ್ಕೊಂಡಂತ ಬಾಲ್ಯರು ಬಂದು ದೇವ್ರ ಪೂಜೆ ಮಾಡಿ ಪಲ್ಯ ಮಾಡಿ ಗಂಡನ್ಗೆ ತಿನ್ಸಿದ್ರೆ ಗಂಡಂದ್ರಲ್ಲ ಹಳಿ ನಾಯಂಗ್ ಬಿದ್ದಿರ್ತಾರ ನೋಡು. ಬಹಳ ಜನ ಹೆಂಗಸರಿಗೆ ಇದು ಗೊತ್ತಿಲ್ಲ ಬಿಡಪ್ಪ. ಇಲ್ಲಿನಿಂದ ಬ್ಯಾಂಗ್ಳೂರ್ನಾಗ ಇದೋ ಪೂಜಿ, ಜೋಕುಮಾರ ಸ್ವಾಮಿ ಇದಾ ಪೂಜಿ, ಎಲ್ಲಾ ಗಂಡಂದ್ರು ಹಳಿ ನಾಯಿ ಹಂಗ್ ಬಿದ್ದಿರ್ತಾರೆ. ಅಂತ ವಿಪರೀತ ದೇವರ ಬಗ್ಗೆ ಏನು ಮಾತಾಡಬಾರ್ದು. ಹೋಗಿ ಪೂಜಾ ಸಾಮಗ್ರಿ ತರುವಂತ ನಾವು. ಆಯ್ತಪ್ಪ, ನಾನಾದ್ರೂ ತರ್ತೇನು. ಆದ್ರೆ ಏನ್ ತರ್ಲಿ? ಕರ್ಕಿ ಪತ್ರಿ. ಅಯ್ಯ, ಕರ್ಕಿ ಪತ್ರಿ ಕಂಠೀರವ ಸ್ಟುಡಿಯೋ ಮುಂದದಲ್ಲಪ್ಪ. ಬೇಕಾದಷ್ಟು ಕರ್ಕಿ ಪತ್ರಿ ಹೊಡೆದು ಬಿಡಲ್ಲ ದೇವ್ರನ್ನ. ಅಲ್ಲೇ ಬರ್ರಿ. ಹಂಗಲ್ಲ ಮಾತಾಡಬಾರ್ದು ನೋಡು. ದೇವ್ರು ಸಿಟ್ಟಾಗ್ತಾನೆ. ಹೋಗಿ ಏನೋ ಮಾತಾಡ್ದಂಗ ಹೋಗಿ ಕರ್ಕಿ ಪತ್ರಿ ತರುವಂತ. ಕರ್ಕಿ ಪತ್ರಿ ತರುವಂತ ಕರ್ಕಿ ಪತ್ರಿ ತಂದಿ ನೋಡಪ್ಪ. ಕರ್ಕಿ ಪತ್ರಿ ತಂದಿಲ್ಲ? ಆಯ್ತು. ಈಗ ಹೋಗಿ ಪನ್ನೀರು ತರುವಂತ ನಾವು. ಪನ್ನೀರ್ ತಿಳಿತು ಬಿಡು. ಏನ್ ತಿಳಿತು? ವೃಷಭಾವತಿ ನದಿ. ಅಲ್ಲಪ್ಪ, ಪರಿಶುದ್ಧವಾದ ನೀರು ದೇವರಿಗೆ ಪೂಜೆ ಮಾಡುವಂತ ದೇವ್ರು ಗೊತ್ತಾಯ್ತಲ್ಲ. ನಿಮ್ಮ ಹತ್ರ ಯಾರ ಹತ್ರ ಬಾಟ್ಲ್ದಾಗ ನೀರ್ ಐತೇನ್ರಿ? ಅದ ಕೊಡ್ರಿ. ಅದೇ ಪರಿಶುದ್ಧವಾದ ನೀರು ಅಂತ ಅಂದ್ಕೊಂಡು ಪೂಜಾ ಶುರು ಮಾಡಿ. ಆಯ್ತಪ್ಪ. ಪರಿಶುದ್ಧವಾದ ನೀರು ತಂದಿಲ್ಲ? ಆಯ್ತು. ಈಗ ಪೂಜೆ ಮಾಡೋಕೆ ಒಂದು ಗರ್ತಿ ಬೇಕಾಗಿದೆ. ಗರ್ತಿ ಕರಬೇಕು. ಗರ್ತಿ ಬೇಕಾಗಿ? ಹೌದಪ್ಪ. ಶುದ್ಧ ಗರ್ತಿನ ಶುದ್ಧವಾದ ಗರ್ತಿ. ಅದ್ರಾಗ ಸ್ವಲ್ಪ ಬೇರೆ ಆಗೋದಿಲ್ಲ. ನಮ್ ದೇವ್ರು ಸಿಕ್ಕಾಗ್ತಾನೆ. ಹಂಗಲ್ಲ ಹಂಗಾಗ್ಲಿ. ನಾನಾದ್ರೂ ಶುದ್ಧ ಗರ್ತಿನ ಹುಡ್ಕೊಂಡು ಬಂದೇನು. ಆದ್ರೆ ಇಡೀ ಊರ್ನಾಗ ನನ್ನಂತ ಒಬ್ಬ ಗಂಡು ಮಗನ ಬಿಟ್ಟು ಶುದ್ಧ ಗರ್ತಿ ಯಾರು ಕಾಣವಲ್ರಿ. ಆಯ್ತು ಬಿಡಪ್ಪ. ಈ ಹೊತ್ತಿನ ಶುಭ ಮುಹೂರ್ತದಲ್ಲಿ ನೀನೇ ಶುದ್ಧ ಗರ್ತಿ ಅಂತ ತಿಳಿದು ಪೂಜೆ ಮಾಡ್ತೀನಿ. ಪೂಜೆ ಮಾಡಕ್ ಶುರು ಮಾಡಪ್ಪ. ಆಗಪ್ಪ, ಶುರು ಮಾಡಿ. ಸುವೀಬ ಸುಂದರ ಸ್ವಾಮಿ ಸುವೀಬ ಚಂದೀರ ಸುವೀಬಾರಯ್ಯ ಜೋಕುಮಾರ ಸ್ವಾಮಿ. ಓ ಸ್ವಾಮಿ ಸುವೀಬಾರಯ್ಯ ಜೋಕುಮಾರ ಸ್ವಾಮಿ. ಓ ಸ್ವಾಮಿ ಸುವೀಬಾರಯ್ಯ ಜೋಕುಮಾರ ಸ್ವಾಮಿ. ಜೋಕುಮಾರ ಸ್ವಾಮಿಗೆ ಮೇಡಮ್ ವೆಲ್ಕಮ್. ಸೂಪರ್ ಸರ್. ಥ್ಯಾಂಕ್ ಯು. ಅಂಡ್ ಕಾಲೇಜಸ್ ಎಲ್ಲ ನೆನಪಾಗೋಯ್ತು. ನಾಟಕ ನೋಡಿದ್ರು ಕಲಾಕ್ಷೇತ್ರದಲ್ಲೆಲ್ಲ. ಅಂಡ್ ಇನ್ನೊಂದು ಖುಷಿ ಏನು ಅಂದ್ರೆ, ನಾಟಕ ಶುರು ಆಗ್ತಿದ್ದ ಹಾಗೆ ಅಮ್ಮ ಬಂದ್ರು, ಜೊತೆಲಿ ಸ್ವೀಟ್ಸ್ ತಂದ್ರು. ಇದು ಸ್ವೀಟು ಅಮ್ಮ ತಂದು ಕೊಟ್ಟಿರೋದು ನಮ್ಗೆ ತಿನ್ನಕ್ಕೆ ಅಂತ. ಆದ್ರೆ ನಾವು ನಿಮ್ಗೆ ಕೊಡ್ತೀವಿ ಸರ್. ನಮ್ಮ 50 ವರ್ಷದ ಸ್ನೇಹದ ಬಾಂಧವ್ಯದ ಪರವಾಗಿ ಇವತ್ತು ನನ್ನ ತಮ್ಮನಿಗೆ ಸ್ವೀಟ್ ತಿನ್ನಿಸ್ತಾ ಇದ್ದೀನಿ. ವೆರಿ ನೈಸ್, ವೆರಿ ನೈಸ್. 75 ವರ್ಷ ನಮ್ದು ಆಗ್ಬೇಕು, ಕಾಯ್ತಾ ಇದೀವಿ. ಅಮ್ಮ
ಖುಷಿಯಾಗಿದೆ ಏನು ಅಂದ್ರೆ ಇವ್ರ ಫ್ರೆಂಡ್ಶಿಪ್ ಎಲ್ಲ ನೀವು ನೋಡಿದಿರಿ. ಅದ್ರ ಜೊತೆಲಿ ಮೇಘನ್ಗೆ ಮೇಘನಾ ಅಂತ ಹೆಸರಿಟ್ಟಿದ್ ನೀವೇ ಅಂತೆ. ಹ್ಯಾಕ್ ಬಂತು ಆ ಹೆಸರು ನಿಮ್ಗೆ? ಸುಂದರ್ ಫೋನ್ ಮಾಡ್ಬಿಟ್ಟು ಹೆಣ್ಮಗು ಹುಟ್ಟಿದೆ ಕಣೆ, ಅದರ ಒಂದು ಒಳ್ಳೆ ಹೆಸರು ಸಜೆಸ್ಟ್ ಮಾಡು ಅಂದ. ನಾನು ನೋಡ್ತಾ ಇದ್ದೆ, ಮೇಘನಾ ಅಂತ ಕೇಳಿಸ್ತು, ಅನ್ಕೊಂಡು ಅವ್ನ್ಗೆ ಹೇಳ್ದೆ, ಹಾ ಚೆನ್ನಾಗಿದೆ ಇರ್ತೀನಿ ಅಂತ. ಇವ್ರ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಇವರು ಚಿಕ್ಕ ವಯಸ್ಸಿಂದ್ರು ಅಣ್ಣ ತಮ್ಮನ್ ತರನೇ ಬೆಳ್ದಿದ್ದಾರೆ. ಇವನು ನಮ್ಮ ಅತ್ತೆ ಹತ್ರ ಕೈಗುಕ್ ತಿನ್ಕೊಂಡೆ ಊಟ ಮಾಡ್ದವನು. 5 ಜನ ಅಲ್ಲ, ನಾನು 6ನೇ ಅವ್ನ್ ಕರ್ಣ ಅಂತ ಹೇಳ್ಬಿಟ್ಟು ಜೊತೆಗಿದ್ದು ಇವತ್ತು ಅದೇ ಡೈಲಾಗ್ ಬಂತ. ಇನ್ನೊಂದು ವಿಶೇಷ ಏನಂದ್ರೆ ಅಷ್ಟೇ ಸಮಯದಲ್ಲಿ ರಾಣಿಮಾ ಕೂಡ ನನ್ಗೆ ಅವ್ರ ಫ್ಯಾಮಿಲಿನೂ ತುಂಬಾ ಹತ್ತಿರವಾಗಿತ್ತು. ಅಲ್ಲೂ ಕೂಡ 3 ಜನ ಬ್ರದರ್ಸ್, ಅವರು ರಾಮಸ್ವಾಮಿ, ರಂಗಸ್ವಾಮಿ, ನರಸಿಂಹ ಅಂಡ್ ಜಯರಾಮ ಅಂಡ್ ರಾಣಿಮಾ. ಅವ್ರ ತಾಯಿನೂ ಅಷ್ಟೇ. ಅಂದ್ರೆ ಇದು ಏನು ಅಂತಂದ್ರೆ ಐ ಥಿಂಕ್ ತಾಯಿ ಗಿಫ್ಟ್ ಅಂತ ಅನ್ಕೋತೀನಿ ನಾ ಯಾವಾಗಲೂ. ನನಗೆ ಈ ಮದರ್ಲಿ ಗಿಫ್ಟ್ ಇದೆಯಲ್ಲ, ಅದು ಇಲ್ಲೂ ಸಿಕ್ತು ಅಲ್ಲೂ ಸಿಕ್ತು ಬಹುಶಃ. ಹಾಗಾಗಿ ಇದೊಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಆಗಿದೀವಿ ನಾವು. ಅಮ್ಮ, ಇವ್ರ ಫ್ರೆಂಡ್ಶಿಪ್ ನೋಡಿದಿರಿ. ಓಕೆ, ನಮ್ಮ ಈ ಜನರೇಷನ್ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಿ? ಇವರು ಜೀವಕ್ ಜೀವ ಕೊಡೋ ಗೆಳೆಯರು. ಏನಿದ್ರೆ ಬೇಕಾದ್ರೆ ಅಪ್ಪ ಅಮ್ಮನೂ ಬಿಡ್ತಾನೆ, ಹೆಂಡತಿನೂ ಬಿಡ್ತಾನೆ, ಫ್ರೆಂಡ್ನ ಬಿಡಲ್ಲ. ಪನ್ನಗ ಅಷ್ಟು ಕಳಸ್ಯ ಕಂಠಸ್ಯವಾಗಿದ್ದಾರೆ. ಯಾರ ದೃಷ್ಟಿನೂ ಬೀಳ್ದೆ ಹಂಗೆ ಕಡೆ ತನಕ ಇರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಹಾಗೆ ಇರ್ಲಿ. ಒಳ್ಳೆ ಐಡಿಯಾ ಕೊಟ್ರಿ. ಅಪ್ಪ ಅಮ್ಮನೂ ಬಿಡ್ತಾರೆ, ಹೆಂಡತಿನೂ ಬಿಡ್ತಾರೆ ಅಂತ ಐಡಿಯಾ ಇರ್ಲಿಲ್ಲ. ಅಂದ್ರೆ ಫಸ್ಟ್ ಫ್ರೆಂಡ್ಸ್ಗೆ ಜೀವ ಕೊಡ್ತಾರೆ, ಪ್ರಿಫರೆನ್ಸ್ ಫ್ರೆಂಡ್ಸ್ ಅಂತ. ಹಂಗೆ ಅವಳು ಇದ್ದಾಳೆ, ಅವಳಿಗೆ ಜೀವ ಕೊಟ್ಬಿಟ್ಟು ಇವ್ರ ಫ್ಯಾಮಿಲಿ ಜೊತೆಗೆ ಅವಳು ಆಗ್ಬಿಟ್ಟಿದ್ದಾಳೆ. ಅದ್ರಿಂದ ಯೋಚನೆ ಇಲ್ಲ. ಅವರು ಕೂಡ ಮಿಸಸ್ ಪನ್ನಗ ಕೂಡ ಫ್ರೆಂಡ್ಸ್ ತರನೇ ಇದಾರೆ ಎಲ್ಲರೂ. ನಾನು ಯಾವಾಗ್ಲೂ ಚಿರುನ ರೇಗಿಸ್ತಿದ್ದೆ. ಅಂದ್ರೆ ಈ ಎಂಟೈರ್ ಗ್ಯಾಂಗ್ ನ ನಾವ್ ಹೆಂಗ್ ರೇಗಿಸ್ತಿದ್ದೆ ಅಂದ್ರೆ, ಇದು ಒಂಥರ ಈ ಎಲೀಟ್ ಗ್ರೂಪ್ ಇದ್ದಂಗೆ. ಸೊ ಈ ಗ್ರೂಪ್ ಅಲ್ಲಿ ನೀವು ಭಾಗಿಯಾಗ್ಬೇಕು ಅಂದ್ರೆ ಅಲ್ಲಿ ಗ್ರೂಪ್ ಅಲ್ಲಿ ಇರೋರು ಯಾರನ್ನಾದ್ರೂ ಒಬ್ಬನ ಮದ್ವೆ ಆದ್ರೆ ಮಾತ್ರ ಆ ಗ್ರೂಪ್ಗೆ ಎಂಟ್ರಿ. ಸೊ ಅದೇ ತರ ಇದ್ದಿದ್ದು. ಎಲ್ರು ನಾವು ಕಪಲ್ ಹಂಗೇನೆ. ಸೊ ಆ ಎಂಟೈರ್ ಗ್ರೂಪ್ ಇರೋದೇ ಹಾಗೆ. ಸೊ ಆ ಗ್ರೂಪ್ಗೆ ಇವಾಗ ನೆಕ್ಸ್ಟ್ ಇವಾಗ ಅಷ್ಟೇ ಅಲ್ಲಪ್ಪ, ಇನ್ನು ಯಾರು ಬಾಯ್ಸ್ ಇದಾರ? ಇಲ್ಲ ಅಲ್ಲ, ಇನ್ಯಾರು ಬಾಯ್ಸ್ ಇಲ್ಲ. ಇನ್ನು ನೆಕ್ಸ್ಟ್ ಯಾರಾದ್ರೂ ಎಂಟ್ರಿ ಕೊಡ್ಬೇಕಂದ್ರೆ ಇವ್ರು ಮತ್ತೆ ಮದ್ವೆ ಆಗ್ಬೇಕು. ನಾವು ಫ್ರೆಂಡ್ಸ್ ಮಧ್ಯದಲ್ಲೇ ಮದುವೆ ಆಗಿರೋದ್ರಿಂದ ಅವ್ರು ಹೇಳ್ದಂಗೆ ಅವ್ರದ್ದು ಗೆಳೆತನದಿಂದ ನೆಕ್ಸ್ಟ್ ಮದ್ವೆ ಆದ್ರು, ಅವರು ಒಂದು ಸಿನಿಮಾದಲ್ಲಿ ಸೇರಿದ್ರು, ಆಮೇಲೆ ಮದ್ವೆ ಆದ್ರು ಅಂತ. ಆತರ ನಾವು ನಮ್ ಗ್ರೂಪ್ ಅಲ್ಲೂ ಅಷ್ಟೇ, ಪ್ರಜ್ವಲ್ ರಾಗಿಣಿ ಇರ್ಬೋದು ಅಥವಾ ಯಾರೇ ಆಗಿರ್ಬೋದು, ಸುಮಾರು ವರ್ಷಗಳಿಂದ ನಾವು ಫ್ರೆಂಡ್ಸೇ. ಸೊ ಫ್ರೆಂಡ್ಸ್ ಅಲ್ಲೇ ಮದುವೆ ಆಗಿರೋದ್ರಿಂದ ನಮ್ದು ಅದು ಹಂಗೆ ಕಂಟಿನ್ಯೂ ಈಸಿ ಮಾಡ್ಕೊಂಡ್ಬಿಟ್ವಿ. ಈಸಿ, ಪ್ಲಸ್ ಮೈನಸ್ ಎಲ್ಲ ಗೊತ್ತಿರುತ್ತೆ. ಈಗ ಅವರಿಬ್ರುಗಿಂತ ನಾನು ರಾಗಿಣಿ ಕ್ಲೋಸ್ ಆಗಿದ್ದೀವಿ. ಸೊ ನಮ್ ಫ್ರೆಂಡ್ಶಿಪ್ ಇದೆ. ಸೊ ಇವಳು ನಿಖಿ ಜೊತೆ, ಇವನು ಮೇಘ್ನಾ ಜೊತೆ ಇದ್ದಾರೆ. ಸೊ ಆತರ ಏನಾರ ಪ್ರಾಬ್ಲಮ್ ಆದಾಗ್ಲೂ ಕವರ್ ಮಾಡೋದಕ್ಕೂ ಹೆಲ್ಪ್ ಆಗತ್ತೆ. ಮತ್ತೆ ಬಂತು ಎಲ್ಲದಕ್ಕಿಂತ ಅದು ಇಂಪಾರ್ಟೆಂಟ್. ಸುಂದರಣ್ಣ, ನೀವು ಇವ್ರ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಿ? ಬಿಕಾಸ್ ನೀವು ತುಂಬಾ ಹತ್ತಿರದಿಂದ ನೋಡಿದಿರಿ ಎಲ್ಲರೂ. ಅಂಡ್ ಆ ಜರ್ನಿ ಇದೆಯಲ್ಲ, ಆ ಜರ್ನಿಯಲ್ಲಿ ಖುಷಿ ಇದೆ, ಒಂದ್ ದುಃಖ, ಒಂದ್ ಸಂತೋಷ, ಇವೆಲ್ಲಾನ ಇವರಲ್ಲಿ ನೀವು ನೋಡಿದಿರಾ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿನ್ನ ಪ್ರಶ್ನೆನಲ್ಲೇ ಎಲ್ಲ ಉತ್ತರನ ಅಡಗಿದೆ. ನೀನ್ ಏನೇನೆಲ್ಲ ಈಗ ಹೇಳಿದೆ ಅದೆಲ್ಲ ಇದೆ. ಇದಕ್ಕೆ ಓಂ ಅಂತ ಬರೆದಿದ್ದರೆ ಚಿರು ಇಲ್ಲದೆ ಈ ಕಾರ್ಯಕ್ರಮ ಇಲ್ಲ. ಒಂದು ಸೇಯಿಂಗ್ ಇದೆ, ನಾನು ಕಂಡುಕೊಂಡಿರೋದು, ಫ್ರೆಂಡ್ಸ್ ಫಸ್ಟ್, ನೆಂಟ್ರು ನೆಕ್ಸ್ಟ್. ಯಾವತ್ತು ಕಷ್ಟ ಅಂದ್ರೆ ಸ್ನೇಹಿತರೆ ಬರೋದು. ನನಗಿವತ್ತು ಒಂದು ಆಬ್ಸೆನ್ಸ್ ಈ ಗ್ಯಾಂಗ್ ಅಲ್ಲಿ ಕಾಣ್ತಾ ಇರೋದು ಚಿರು ಒಬ್ನೇ. ಬಟ್ ಚಿರು 1.5 ವರ್ಷ ನಾವು ಅನುಭವಿಸಿದ್ದ ಒಂದು ಯಾತನೆಯನ್ನ ಮರೆಸಿದವ್ರು ಯಾರಪ್ಪ ಅಂದ್ರೆ ಚಿರು ಸ್ನೇಹಿತರು. ಆ 8 ಜನನು ನಮಗೆ ಸದಾ 8 ದಿಕ್ಕಿನಲ್ಲಿ ನಮ್ಮನ್ನು ಕಾಪಾಡಿದ್ರು. ಅದು ಪನ್ನಗ ಆಗಿರ್ಬೋದು, ಪ್ರಜ್ವಲ್ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಕಡ್ಡಿ ಆಗಿರ್ಬೋದು, ಯುವರಾಜ್ ಇಲ್ಲ, ಇವರೆಲ್ಲರಿಗೂ ಕಲಶ ಇಟ್ಟಂಗೆ ಯಾರಪ್ಪ ಅಂದ್ರೆ ಪನ್ನಗ. ಯಾಕೆಂದ್ರೆ ನಾನು ಪನ್ನಗನ್ನ ಯಾತಕ್ಕೆ ತುಂಬಾ ಅಂದ್ರೆ ಭರಣನ್ಗಿನ್ನ ಒಂದು ಸ್ಟೆಪ್ ಜಾಸ್ತಿ ಇಷ್ಟಪಡ್ತೀನಿ ನಾನು. ಯಾಕೆಂದ್ರೆ ನಂದು ಒಂದು ಸಮ ವಯಸ್ಸಾಯ್ತು, ಅದರಿಂದ ನಾವು ನಮ್ಮ ಅಡ್ಜಸ್ಟ್ಮೆಂಟ್ ಬೇರೆ ತರ ಇರುತ್ತೆ. ನನಗಿನ್ನ ಕಿರಿಯ, ನನಗಿನ್ನ ಅನುಭವದಲ್ಲಿ ಕಮ್ಮಿ ಅಂತ ಅಂದ್ರೂ ಕೂಡ ಜ್ಞಾನದಲ್ಲಿ ಬಹಳ ದೊಡ್ಡವನು. ಯಾವುದೋ ಒಂದು ಘಟನೆ ಆದಾಗ ನನಗೆ ಬೇರೆ ಯಾರ ಹೆಸರು ತಗೊಳಕ್ ಸಾಧ್ಯನೇ ಆಗಲಿಲ್ಲ. ಅವತ್ತು ನಾನು ಕರಿಬೇಕಾಗಿದ್ದು ಪನ್ನಗನ್ ಕರೆದೆ. ಯಾಕೆಂದ್ರೆ ಆ ಒಂದು ಸಂದರ್ಭದಲ್ಲಿ ಈಗ ಸುಮಾರು ನನ್ನ ಮೊಮ್ಮಗ ಹುಟ್ಟೋದಕ್ಕೆ ಒಂದು 2-3 ತಿಂಗಳ ಹಿಂದೆ ನಾವು ಪಡ್ತಾ ಇದ್ದ ಯಾತನೆ ಟೈಮಲ್ಲಿ ಒಂದು ಅವಘಡ ಆಗೋಯ್ತು. ಆ ಸಂದರ್ಭದಲ್ಲಿ ನನ್ನ ಮಗಳು ತಕ್ಷಣ ಎಲ್ಗೋ ಹೊರಗಡೆ ಹೋಗ್ತಿನಿದ್ಲು. ನನ್ನ ಕೈಲಿ ಕಂಟ್ರೋಲೇ ಮಾಡಕ್ಕಾಗ್ಲಿಲ್ಲ. ಯಾಕೆಂದ್ರೆ ಅವಳೇ ಗಾಡಿ ತಗೊಂಡು ಆಚೆ ಹೊರಟ್ಬಿಟ್ಲು. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಬಿಕಾಸ್ ಯು ಆರ್ ಆನ್ ದ ಡ್ರೈವರ್ ಸೀಟ್, ಯುವರ್ ಮೈಂಡ್ ಈಸ್ ನಾಟ್ ಆಲ್ ರೈಟ್. ಅಂತ ಟೈಮಲ್ಲಿ ನಾನು ಚಿರು ನೆನ್ಸ್ಕೊಂಡಾಗ ಚಿರು ಕಳಿಸಿದ್ದು ಪನ್ನಗನ್ನ. ತಕ್ಷಣ ಫೋನ್ ಎತ್ಕೊಂಡು 2 ಸೆಕೆಂಡ್ ಮನೆ ಮುಂದೆ ನಿಂತ್ಬಿಟ್ಟ. ಅದು ಹೆಂಗ್ ಬಂದೋ ಗೊತ್ತಾಗ್ಲಿಲ್ಲ.
ನಾನು ಫುಟ್ಪಾತ್ ಅಲ್ಲಿ ಕುಸ್ದೋಗ್ಬಿಟ್ಟೆ ನಾನು. ಅವಾಗ ಏನು ಯೋಚನೆ ಮಾಡ್ಬಿಡಿ ನಾನು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ 10 ನಿಮಿಷದಲ್ಲಿ ನನ್ನ ಮಗಳು, ಯಾಕಪ್ಪ ನೀನ್ ಏನು ಯೋಚನೆ ಮಾಡ್ತೇನೆ, ಎಲ್ಲೋ ಹೋಗಲ್ಲ, ನಾನು ಇದೀನಿ ಅಂತ ಹೇಳ್ದೆ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ಲೋ ಒಂದು ಕಡೆ ಚಿರು ಇಲ್ಲದೆ ಈ ಕಾರ್ಯಕ್ರಮ ಇಲ್ಲ, ಚಿರು ಇಲ್ಲದೆ ಈ ಸ್ನೇಹಿತರು ಇಲ್ಲ. ಆ ಫೋಟೋ ನೋಡಿದಾಗಲೇ ನನಗನ್ನಿಸ್ತು, ಅವನು ಆ ಫೋಟೋದಲ್ಲಿದ್ದಾಗ ಮೇಘನನ್ನ ಮದುವೆ ಮಾಡ್ಕೋತೀನಿ ಅನ್ನೊಂದು ಎಕ್ಸ್ಪ್ರೆಷನ್ ಏನಿಲ್ಲ, ಬಟ್ ಈ ಗ್ಯಾಂಗ್ ಚೆನ್ನಾಗಿರ್ಬೇಕು. ನನ್ನ ಮಗಳಿಗೆ ಹೇಳಿದಾನೆ, ಯಾವತ್ತು ನನ್ನ ಫ್ರೆಂಡ್ಸ್ ನೀನ್ ಕೈ ಬಿಡೋದಿಲ್ಲ, ಯಾವತ್ತು. ಅದ್ ಯಾಕೆ ಹೇಳ್ದನೋ ಗೊತ್ತಿಲ್ಲ. ಅವ್ನು ನನ್ಗೆ ಇನ್ನೊಂದು ಮಾತು ಹೇಳಿದ, ಅಂಕಲ್ ನಾನು ಒಂಥರ ಫೀನಿಕ್ಸ್ ಬರ್ಡ್ ಇದ್ದಾಗೆ, ನಾನು ಯಾವಾಗ್ಲೂ ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ. ಬಹುಶಃ ಅವನ ತದ್ರೂಪಿನೇ ನಮ್ಮ ರಾಯನ್. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಬರಬೇಕಾದ್ರೆ ಹಾಯ್ ಪಾ ಬಾಯ್ ಅಂತ ಹೇಳಿ ಕಳಿಸ್ಕೊಟ್ಟ ನನ್ನ. ಸೊ ಇದೆಲ್ಲ ನೀನ್ ಹೇಳ್ದಾಗೆ ನಾವು ಯಾವುದೋ ಒಂದು ಮೈನಸ್ ಆದ್ರೆ ಅದನ್ನ 10+ ಮಾಡೋದಕ್ಕೆ ಇಂಥ ಒಳ್ಳೆ ಸ್ನೇಹಿತರಿರ್ತಾರೆ. ಹಂಗೆ ಇವನ್ಗೆ 23 ನ್ಯಾಷನಲ್ ಅವಾರ್ಡ್ ಬಂದಿದೆ, 45 ಪಿಕ್ಚರ್ ಮಾಡಿದ್ದಾನೆ, ನ್ಯಾಷನಲ್ ಫಿಗರ್, ಇವತ್ತು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಲೆವೆಲ್ ಅಲ್ಲಿ ಇದ್ದಾನೆ. ಬಟ್ ಯಾವತ್ತು ಒಂದು ಫೋನ್ ಮಾಡಿದ್ರೆ ಅಯ್ಯನ್ ಸುಂದ್ರ ಹೆಂಗಿದ್ಯಪ್ಪ, ಇದೇ ಸ್ನೇಹ. ಯು ಡೋಂಟ್ ವ್ಯಾಲ್ಯೂ ವಿತ್ ಯುವರ್ ಮನಿ, ಯು ಆಲ್ವೇಸ್ ವ್ಯಾಲ್ಯೂ ವಿತ್ ಯುವರ್, ಹೇಗೆ ನಾವು ಒಡಂಬಡಿಕೆ ಆಗಿರ್ತೀವಿ ಅನ್ನೋದು. ಬಹುಶಃ ಈ ನಮ್ಮ ಒಂದು ಇದನ್ನ ಅವರು ಪಾಲಿಸ್ತಾ ಇದ್ದಾರೆ. ಸೊ ಐ ಆಮ್ ಲರ್ನಿಂಗ್ ಮೋರ್ ಫ್ರಮ್ ದಮ್. ಈಗ ನಾನು ಅವರಿಂದ ಕಲಿತಾ ಇದ್ದೀನಿ. ಯಾಕೆಂದ್ರೆ ಆ ಸಂದರ್ಭಗಳಲ್ಲಿ ನೋಡಿದಾಗ ಪ್ರಜ್ವಲ್ ಆಗ್ಬಹುದು, ಇವ್ರಾಗದಾಗ ನೋಡಿದಾಗ ಖುಷಿ ಆಗತ್ತೆ. ನನ್ನ ದಿನಗಳು ಮುಗೀತು ಅಂತ ಅನ್ಕೊಂಡೆ, ಈಗ ಮತ್ತೆ ಅದಕ್ಕೆ ದೇರ್ ಇಸ್ ಆಲ್ವೇಸ್ ಸಿಲ್ವರ್ ಲೈನ್ ಇನ್ ದ ಬ್ಲಾಕ್ ಕ್ಲೌಡ್ ಅಂತ ಇರುತ್ತೆ. ಆ ಸಿಲ್ವರ್ ಲೈನೇ ಇವರು, ಈ ಸ್ಯಾಂಗ್. ಮೇಘನಾ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಮ್ಮ ಮನೇಲಿ ಹೆಂಗೆ ಅಂದ್ರೆ, ನಮ್ಮ ತಂದೆ ಸ್ನೇಹಜೀವಿ, ಅವ್ರಿಗೆ ತುಂಬಾ ಇಷ್ಟ ಫ್ರೆಂಡ್ಸ್ ಜೊತೆ ಯಾವಾಗ್ಲೂ ಫ್ರೆಂಡ್ಸ್ ಅಂತ ಮುಂಚೆ ನಾನು. ನಮ್ಮ ಅಮ್ಮಂಗೂ ಅಪ್ಪಂಗೂ ಜಗಳ ಯಾವಾಗ್ಲೂ. ಅಂದ್ರೆ ಅವ್ರಿಗೆ ಫ್ರೆಂಡ್ಸ್ ಇದ್ರೂನು ಅವ್ರಿಗೆ ಫಸ್ಟ್ ಮನೆ, ಗಂಡ ಮಗಳು, ಕೆರಿಯರ್, ಅದು ಅವ್ರಿಗೆ ಫಸ್ಟ್ ಬರುತ್ತೆ. ನನಗ್ ಸ್ವಲ್ಪ ಅಪ್ಪನ್ ಬುದ್ಧಿ, ಬಟ್ ಅಪ್ಪನ್ ಬುದ್ಧಿಯಲ್ಲಿ ಡಬಲ್ ಬಂದು ಚಿರುಗೆ. ನನ್ಗೆ ಫ್ರೆಂಡ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್, ಬಟ್ ಫ್ರೆಂಡ್ಶಿಪ್ ಬೆಲೆ ನಾನು ಅರ್ಥ ಮಾಡ್ಕೊಂಡಿದ್ದೆ ಬಿಕಾಸ್ ಆಫ್ ಚಿರು. ತುಂಬಾ ಜಗಳ ಆಡ್ತಿದ್ದೆ, ಯಾವಾಗ ನೋಡಿದ್ರು ನೀನ್ ಬಾಯ್ಸ್ ಬೇಕು, ಬಾಯ್. ಅವ್ರ ನಾಕ್ಟರ್ನಲ್ ವಾಯ್ಸ್ ಗೋಸ್ಕರ ಏನ್ ಮಾಡಕ್ ಬೇಕಾದ್ರೂ ರೆಡಿ ಚಿರು. ಆತರ ನನ್ ಫ್ರೆಂಡ್ಸ್ ಬಗ್ಗೆ ಮಾತಾಡ, ನಿಂಗ್ ನನ್ ಫ್ರೆಂಡ್ಸ್ ಬಗ್ಗೆ ಗೊತ್ತಿಲ್ಲ ಬೇಬಿ, ನಿಂಗ್ ಗೊತ್ತಿಲ್ಲ. ಇಲ್ಲ ನಿಂಗ್ ಆಮೇಲೆ ನೋಡಿ ಎಲ್ರು ಕೈ ಬಿಟ್ಬಿಡ್ತಾರೆ, ಹಂಗ್ ಮಾಡಿ ಇವನು ಹೆಂಡ್ತೀರ ಹೆಂಗ್ ಮಾತಾಡ್ತಾರೆ ಗೊತ್ತಲ್ಲ. ಇಲ್ಲ ನೋಡು ನಿಂಗ್ ಹಿಂಗ್ ಮಾಡ್ಬಿಡ್ತಾರೆ, ಹಂಗ್ ಮಾಡ್ಬಿಡ್ತಾರೆ ಅಂತ. ನನ್ಗೆ ಯಾಕಂದ್ರೆ ಮನೇಲಿ ಇರ್ಬೇಕು ಅಂತ, ಇವ್ರು ಯಾಕೆ ಫ್ರೆಂಡ್ಸ್ ಜೊತೆ ಹೋಗ್ತಾರೆ ಏನೋ, ದಟ್ ಒಂದ್ ಇದ್ರ ಮೆಂಟಾಲಿಟಿಯಲ್ಲಿ. ಒಂದು ದಿನ ನನಗೆ ಈ ಮಾತು ಹೇಳಿದ್ರು, ಏನೋ ಒಂದು ಜಗಳ ಆಯ್ತು, ತುಂಬಾ ಸಿಟ್ಟಲ್ಲಿ ತಿರುಗ್ಬಿಟ್ಟು ಹೇಳಿದ್ರು, ನಿನಗ್ ಯಾರ್ ಕೈ ಬಿಟ್ರು ನನ್ ಫ್ರೆಂಡ್ಸ್ ಕೈ ಬಿಡಲ್ಲ, ನಿನಗ್ ಯಾವತ್ತಿದ್ರು ಅವ್ರು ಇದ್ದೇ ಇರ್ತಾರ ನೋಡು ಅಂದ್ರು. ಅದ್ ಯಾಕೆ ಆ ರೀತಿ ಮಾತು ಹೇಳಿದ್ರು ಗೊತ್ತಿಲ್ಲ, ತುಂಬಾ ಸಿಟ್ಟಲ್ಲಿ ವೆರಿ ಫರ್ಮ್ ಆಗಿ ಹೇಳಿದ್ರು ಅವರು. ಐ ಥಿಂಕ್ ಅವ್ರಿಗೆ ಎಲ್ಲ ಒಂದ್ ಕಡೆ ಚಿರುನು ಆ ಗ್ರೂಪ್ ಬಗ್ಗೆ ಹ್ಯಾಸ್ ದಟ್ ಕಾನ್ಫಿಡೆನ್ಸ್. ನನಗೇನೇ ಆಗ್ಲಿ, ಮೈ ಫ್ರೆಂಡ್ಸ್ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಮೇಘ್ನಾ. ಅದು ಸಿಕ್ಸ್ ಸೆನ್ಸ್ ಅಂತಿರೋ, ಐ ಡೋಂಟ್ ನೋ, ಬಟ್ ಹೇಳಿದ್ರು ನನ್ಗಿದನ್ನು. ಹಿಂಗ್ ತಿರುಗ್ ನೋಡ್, ನನ್ ಫ್ರೆಂಡ್ಸ್ ನಿನಗೆ ಹಿಂಗ್ ನಿಂತಿರ್ತಾರ ನೋಡು ಅಂತ ಬಂದಿನ ಹೇಳಿದ್ರು. ಅದನ್ನ ಸುಳ್ಳು ಮಾಡ್ಲಿಲ್ಲ ಯಾರು. ನನ್ಗಿವತ್ತು ಏನೇ ಬೇಕಾಗ್ಲಿ, ನನ್ ಕಣ್ಣು ಮುಚ್ಕೊಂಡು ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿದ್ರೆ ನನಗೆ ಗೊತ್ತು ಅದಾಗತ್ತೆ. ದಟ್ ಇಸ್ ದ ಕೈಂಡ್ ಆಫ್ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ ಬೆಲೆ ಏನು ಅಂತ ನಂಗೆ ಚಿರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ಎಸ್ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಶಿಪ್ಸ್ ಇರತ್ತೆ, ವಿ ಆಲ್ ಗೋ ಅವರ್ ಸೆಪರೇಟ್ ವೇಸ್, ಬಟ್ ಫ್ರೆಂಡ್ಸೇ ಒಂದಿನ ಫ್ಯಾಮಿಲಿ ಆಗ್ತಾರೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು.
ಈ ಫ್ರೆಂಡ್ಶಿಪ್ ಯಾವಾಗ್ಲೂ ಹಾಗೇ ಇರಲಿ. ಪ್ರಜ್ಜು, ಫ್ರೆಂಡ್ಸ್ ಆರ್ ಕ್ಲೋಸೆಸ್ಟ್ ಅಂಡ್ ಡಿಯರೆಸ್ಟ್. ಜೀವನದಲ್ಲಿ ಎಲ್ಲಾನು ನಾವೇ ಮಾಡ್ಕೊಳಕ್ಕಾಗಲ್ಲ. ಜನ್ಮ ತಗೋತೀವಿ, ತಂದೆ ತಾಯಿ ಆಗ್ತಾರೆ, ಬಟ್ ಫ್ರೆಂಡ್ಸ್ ಮಾತ್ರ ನೋಡ್ಕೊಂಡು ನಾವು ಚೂಸ್ ಮಾಡಿರ್ತೀವಿ. ಅದೊಂದು ಹಕ್ಕು ದೇವ್ರು ನಮ್ಮ ಕೈಲಿ ಕೊಟ್ಟಿರ್ತಾನೆ. ವಾಟ್ ಯು ವಾಂಟ್ ಟು ಸೇ? ಅಂದ್ರೆ ಗಣಪ ಅದೊಂದು ಕಾನ್ಫಿಡೆನ್ಸ್. ನನ್ನ ಫ್ರೆಂಡ್ಸ್ ನಮ್ದು ಆಕ್ಚುಲಿ ಹೇಗಾದ್ರೆ ನಾವು ಚೂಸ್ ಆಗಿ ಫ್ರೆಂಡ್ಸ್ ಆಗಿಲ್ಲ. ಇವ್ರು ಹೇಳಿದ್ರೆ ದಾರಿ ಕೊಟ್ವಿ ಅಂತ ಫ್ರೆಂಡ್ಶಿಪ್ ನ. ಚಿಕ್ಕ ವಯಸ್ಸಿಂದ ಹೇಗೋ ಒಂದು ಕನೆಕ್ಟ್ ಬೆಳೀತು. ಆ ಡಾನ್ಸ್ ಕ್ಲಾಸ್ ಹೋದ್ವಿ. ಅಲ್ಲಿಂದ ನಮ್ ತಂದೆ ತಾಯಿಗಳೆಲ್ಲ ಮುಂಚೆಯಿಂದಾನೇ ಸ್ನೇಹಿತರು. ಸೊ ಅವ್ರಿಗೆ ಆಕ್ಚುಲಿ ದೊಡ್ಡ ಧನ್ಯವಾದಗಳು ಹೇಳ್ಬೇಕು. ಆ ಫ್ರೆಂಡ್ಶಿಪ್ ನ, ಆ ಲೆಗೆಸಿನ ನಮ್ ಕೈಗೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಅಂದ್ರೆ ಸುಮ್ನೆ ಏನೋ ಪಾರ್ಟಿ ಮಾಡೋದು, ಮಜಾ ಮಾಡೋದು, ಆಚೆ ಹೋಗೋದು ಅವೆಲ್ಲ. ಮನೇಲಿ ಏನೇ ಒಂದು ಫಂಕ್ಷನ್ ಇರ್ಲಿ, ಇಲ್ಲ ಕಷ್ಟ ಇರ್ಲಿ, ಮೊದಲು ನನ್ನ ಫ್ರೆಂಡ್ಸ್ ಓಡ್ ಬರ್ತಾರೆ. ಅಂಡ್ ದಟ್ ಇಸ್ ಫ್ರೆಂಡ್ಶಿಪ್. ಅಂದ್ರೆ ಒಬ್ರಿಗೊಬ್ರು ಹೆಗಿಲ್ ಕಟ್ಕೊಂಡು, ಸಾಥ್ ಕೊಟ್ಕೊಂಡು, ಜೀವನ ಪೂರ್ತಿ ಖುಷಿಯಾಗಿ ಸಕ್ಸಸ್ಫುಲ್ ಆಗಿ ಜೊತೆಗೆ ಹೋಗೋದು ಒಂದು ಫ್ರೆಂಡ್ಶಿಪ್. ನಾ ಹೇಳ್ತಿದ್ದೆ, ಸಾಕಷ್ಟು ಜನ ಹೇಳ್ತಾರೆ ಫ್ರೆಂಡ್ಸ್ ಹತ್ರ ಹುಷಾರು ಅಂತ. ಆ ಪರಿಸ್ಥಿತಿ ನನಗೆ ಯಾವತ್ತೂ ಬಂದಿಲ್ಲ. ನನ್ನ ಫ್ರೆಂಡ್ಸೇ ಎಲ್ಲರಿಗಿಂತ ಹುಷಾರಾಗಿ ನನ್ನ ನೋಡ್ಕೊಂತಾರೆ. ಬ್ಯೂಟಿಫುಲ್, ನೈಸ್ ನೈಸ್ ನೈಸ್. ಅಂಡ್ ನನಗೆ ಈ ಜರ್ನಿಯಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಒಂದು ಆತ್ಮೀಯತೆ, ಅದ್ರ ಜೊತೆಯಲ್ಲಿ ನನ್ನ ಫ್ರೆಂಡ್ಗೋಸ್ಕರ ನಿಲ್ಲಬೇಕು ಅನ್ನೋದಿದೆಯಲ್ಲ, ದಟ್ ಇಸ್ ಫ್ಯಾಂಟಾಸ್ಟಿಕ್ ಮ್ಯಾನ್, ಫ್ಯಾಂಟಾಸ್ಟಿಕ್. ಅಂಡ್ ಪನ್ನಗ ಏನ್ ಹೇಳ್ತೀರಾ? ಖುಷಿ ಸಂದರ್ಭದಲ್ಲಿ ಏನೋ ಸಂತೋಷ ಹಂಚ್ಕೊಳ್ಳೋ ಟೈಮಲ್ಲಿ ತುಂಬಾ ಹಂಚ್ಕೊಂಡಿದೀವಿ ನಾವು. ತುಂಬಾ ಅಂದ್ರೆ ಅತಿರೇಕಕ್ಕೆ ಹೋಗಿದೀವಿ ನಾವು. ಆದ್ರೆ ದುಃಖದ ಸಂದರ್ಭದಲ್ಲಿ ನಾವು ಹೇಗಿರ್ತೀವಿ ನಮಗೆ ಗೊತ್ತಿರ್ಲಿಲ್ಲ. ಅಂದ್ರೆ ನಾವು ಆತರ ದುಃಖ ನೋಡಿದ್ದೇ ಇಲ್ಲ. ನಮ್ಗೆ ದುಃಖ ಅಂದ್ರೆ ಏನೋ ಜಗಳ ಆಯ್ತು, ಅವ್ರಿಬ್ರ ಮಧ್ಯೆ ಹೋಗಿ ಸಮಾಧಾನ ಮಾಡೋ, ಇನ್ನಿಬ್ರು ಏನೋ ಆಯ್ತು, ಅವ್ರಿಬ್ರ ಮಧ್ಯೆ ಹೋಗಿ ನಿಂತ್ಕೋ, ಇಷ್ಟೇ ನೋಡಿದ್ದು ಹೊರತು ಅದಕ್ಕಿಂತ ಇನ್ನೊಂದೇನೋ ಇದೆ ನಮ್ಗೆ ಗೊತ್ತೇ ಇರಲಿಲ್ಲ. ಯಾಕೆ ನಾವು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ನಮ್ ತಲೆಯಲ್ಲಿ ಇದ್ದಿದ್ದು ಇಷ್ಟೇ, ನಾವು ಇದೀವಿ, ನೆಕ್ಸ್ಟ್ 10 ವರ್ಷ ಆಗ್ಲಿ, ನಮ್ಮ ಮಕ್ಳು ಬರ್ತಾರೆ, ಇದು ಮಾಡ್ತೀವಿ, ಅದ್ ಮಾಡ್ತೀವಿ. ಬಂದಿದ್ದಾರೆ, ಅದನ್ನ ನೀವು ಕಂಟಿನ್ಯೂ ಮಾಡ್ತಿದ್ದೀರಿ. ಅಂಡ್ ಆ ಸಂಸ್ಕಾರ ನಿಮಗೆ ಬಂದಿದೆ. ಅಂಡ್ ಈ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಮನ್ನು ಕೂರ್ಸ್ಕೊಂಡು ನಿಮ್ಮ ಜೊತೆ ನಾನು ಮಾತಾಡ್ತಿದ್ದೀನಲ್ಲ, ನನಗೆ ಒಂದು ಸೆಲೆಬ್ರೇಷನ್. ಅಂಡ್ ಈ ಸೆಲೆಬ್ರೇಷನ್ ಮೂಮೆಂಟ್ ನ ಹಂಗೆ ಬಿಡೋಕ್ಕಾಗಲ್ಲ. ಇಟ್ಸ್ ನಾವು ಫ್ರೆಂಡ್ಶಿಪ್ ಸೆಲೆಬ್ರೇಟ್ ಮಾಡುವಂತ ಮೂಡು. ಅಂಡ್ ಅದು ಗೋಲ್ಡನ್ ಜೂಬ್ಲಿ, ಗೋಲ್ಡನ್ ಗ್ಯಾಂಗ್ ಅಲ್ಲಿ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಟ್. ನಿಮ್ಮ ಫ್ರೆಂಡ್ಶಿಪ್ ನೆಕ್ಸ್ಟ್ ಜನರೇಷನ್ಗೆ ಹೋಗಿದೆ, ಅಲ್ಲಿಂದ ನೆಕ್ಸ್ಟ್ ಜನರೇಷನ್ಗೆ ಹೋಗಿದೆ. ಹಾಗೆ ಅಲ್ಲಿ ನೋಡ್ತಿರೋರು ಎಷ್ಟೋ ಜನರ ಫ್ರೆಂಡ್ಶಿಪ್ ಹಾಗೆ ಮುಂದುವರಿಲಿ. ಅಂಡ್ ನಿಮ್ಮನ್ನ ನೋಡಿ, ನಿಮ್ಮ ಕಥೆ ಕೇಳಿ ಅವ್ರು ಇನ್ಸ್ಪೈರ್ ಕೂಡ ಆಗಿರ್ತಾರೆ. ನಿಮ್ಮ ಗೆಳೆತನದ ಅನುಭವ ನಮ್ಮ ಜೊತೆ, ವೀಕ್ಷಕರ ಜೊತೆ ಹಂಚ್ಕೊಂಡಿದ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ಥ್ಯಾಂಕ್ ಯು ವೆರಿ ಮಚ್.
ಆತ್ಮೀಯತೆ ಹೀಗೆ ಪ್ರಾರಂಭ ಆಗುತ್ತೆ, ಹೀಗೆ ಕೊನೆ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಕವಿವಾಣಿ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ಏನಾದರೂ ಆಗು ಮೊದಲು ಮಾನವನ. ಆ ಕವಿವಾಣಿಯನ್ನ ಸ್ನೇಹದ ಸೆಲೆಯ ಜೊತೆಯಲ್ಲೇ ಯಾವಾಗಲೂ ಒಂದು ನದಿ ಹರಿದ ಹಾಗೆ ಹರಿತಾ ಇರುತ್ತೆ. ಆ ಸ್ನೇಹದ ಶಕ್ತಿ ಸದಾಕಾಲ ಸದೃಢವಾಗಿ ಆ ನದಿಯ ಹಾಗೆ ಹರಿತಾ ಇರಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಮ್ಮ ಬಂದಿದ್ದಕ್ಕೆ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸರ್. ಪ್ರಜ್ಜು ಮತ್ತೆ ರಾಗಿಣಿ ಫಸ್ಟ್ ಮೀಟ್ ಮಾಡಿದ್ದು ಡ್ಯಾನ್ಸ್ ಕ್ಲಾಸ್ ಅಲ್ಲಿ. ನೋಡಿದ ತಕ್ಷಣ ಏನ್ ಅನ್ಸ್ತು? ನಿಜವಾಗ್ಲೂ ಇದು ಫಿಲ್ಮಿ ಅನ್ಸುತ್ತೆ ಈಗ ಹೇಳಿದ್ರೆ. ಬಟ್ ಅವಳನ್ನ ಡಾನ್ಸ್ ಕ್ಲಾಸ್ ಅಲ್ಲಿ ಅವತ್ತು ಫಸ್ಟ್ ಟೈಮ್ ನೋಡ್ತಿದ್ದಂಗೆ ನಾನು ಡಿಸೈಡ್ ಆಗ್ಬಿಟ್ಟೆ ಇವಳನ್ನ ಮದುವೆ ಆಗ್ಬೇಕು ಅಂತ. ಬಟ್ ನಾನು 9ನೇ ಕ್ಲಾಸ್ ಅಲ್ಲಿ ಇದ್ದೆ ಗಣಪ ಅವಾಗ. ಇಲ್ಲ 7ನೇ ಕ್ಲಾಸ್ಗೆ ಸೇರಿದ್ದೆ. ಬಟ್ ಆ ಮೆಚುರಿಟಿ ಇಷ್ಟ ಆಯ್ತು ನನಗೆ. 9ನೇ ಕ್ಲಾಸ್ಗೆ ಮದುವೆ ಆಗ್ಬೇಕು ಅನ್ನೋ ಒಂದು ಇದೆಯಲ್ಲ. ಈ ಹುಡುಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತನಾ? ಇಲ್ಲ ಡ್ಯಾನ್ಸ್ ನೋಡೇ ಫಿದಾ ಆಗಿದ್ ಗಣಪ. ಡ್ಯಾನ್ಸ್ ನೋಡಿ. ರಾಗಿಣಿ ಅಷ್ಟು ಚೆನ್ನಾಗಿದಾರಲ್ಲಮ್ಮ. ಅಲ್ಲ ಇವಾಗ ಅವಾಗ ಚೆನ್ನಾಗಿರ್ಲಿಲ್ಲ. ಇಲ್ಲ, ಈ ಬತ್ತಿ ಇಡ್ತಾ ಇರೋದು ಸೈಲೆಂಟ್ ಆಗಿದೆ ಇವತ್ತು. ಫಸ್ಟ್ ಟೈಮ್ ಇಬ್ರು ಡ್ಯಾನ್ಸ್ ಮಾಡಿದ ಸಾಂಗ್ ನಾವಿಬ್ರು ಡ್ಯಾನ್ಸ್ ಮಾಡಿದೀವಿ. ಇವಳು ಪ್ರಣಾಮ್ ಡ್ಯಾನ್ಸ್ ಮಾಡಿದ್ದಾರೆ. ಇವರಿಬ್ರು ಪಾರ್ಟ್ನರ್ಸ್. ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಇವರಿಬ್ರು ಪಾರ್ಟ್ನರ್ಸ್ ಡ್ಯಾನ್ಸ್ ಕ್ಲಾಸ್. ನೀವಿಬ್ರು ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸೇ ಮಾಡಿಲ್ಲ ಜೊತೆಗೆ. ಅಂದ್ರೆ ನಾನು ಸೀನಿಯರ್ ಬ್ಯಾಚ್ ಅಲ್ಲಿ ಇದ್ದೆ, ಇವಳು ಜೂನಿಯರ್ ಬ್ಯಾಚ್ ಅಲ್ಲಿ ಇದ್ದು ಗಣಪ. ನಾನು ಹೇಳಿದ ಸ್ವಲ್ಪ ಉದ್ದ ಇದ್ದೆ ಅಂತ ನಾನು ಸೀನಿಯರ್ ಬ್ಯಾಚ್ ಹಾಕ್ಬಿಟ್ರು. ರಾಗಿಣಿ ಅವ್ರು ನೋಡಿದ ತಕ್ಷಣ ಅಲ್ಲ, ಅವ್ರು ಡ್ಯಾನ್ಸ್ ನೋಡಿದ ತಕ್ಷಣ ಇವರೇ ನನ್ನ ಲೈಫ್ ಪಾರ್ಟ್ನರ್ ಆಗಬೇಕು ಅಂತ ಫಿಕ್ಸ್. ಅಂಡ್ ಇವತ್ತು ಮದುವೆ ಆಗಿ ಖುಷಿಯಾಗಿದ್ರಿ, ಅದೇ ನಮಗೂ ಖುಷಿ. ಅದಕ್ಕೋಸ್ಕರ ನಿಮ್ಗೆ ನಾನು ಚಪ್ಪಾಳೆ. ಥ್ಯಾಂಕ್ ಯು. ಬೇರೆ ಕನೆಕ್ಷನ್. ಜೂಟೆ ಫೇವ್ರೆಟ್ ಸಾಂಗ್ ಅವಾಗಿಂದಲ್ಲ. ನಾನು ಅವಳು ಡೈರೆಕ್ಟ್ ಆಗಿ ಹೇಳಿರ್ಲಿಲ್ಲ, ಬಟ್ ಗೊತ್ತಾಯ್ತು. ಬಟ್ ಅವಳು ಒಪ್ಕೊಂಡಿಲ್ಲ ಅವಾಗ. ಅವಳು ಒಪ್ಕೊಂಡಿದಾಗ ಈ ಹಾಡು ಒಬ್ನೇ ರೂಮಲ್ಲಿ ಕೂತ್ಕೊಂಡು ಕೇಳ್ತಿದ್ದೆ ಗಣಪ. ನೋಡಿ ಗಣಪ, ನನಗೇನು ಹೇಳಿಲ್ಲ, ಫ್ರೆಂಡ್ಸ್ಗೆ ಹೇಳಿದ್ರು. ನನ್ಗೆ ಏನ್ ಗೊತ್ತು 6th ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ಗೊತ್ತಾಗತ್ತೆ. ಸೊ ಅವರೇ ಫೀಲಿಂಗ್ ಅಲ್ಲಿ ಹೋದ್ರು ಒಪ್ಕೊಂಡಿಲ್ಲ ಅಂತ. ಬಟ್ ನನಗೆ ಹೇಳಲೇ ಇರ್ಲಿಲ್ಲ. ಒಂದು ಬುಕ್ ಎಲ್ಲ ಬರ್ದಿದ್ದೆ ಗಣಪ ನಾನು. ಏನು ಇವಳು ಐ ಲವ್ ರಾಗಿನಿ ಅಂತ ಹೆಂಗಾರು ಒಪ್ಸ್ಬೇಕು ಅಂತ 400 ಪೇಜ್. ಅವಾಗ ಒಂದು ಟ್ರೆಂಡ್ ಇತ್ತು ಗೊತ್ತಾ, ಇದನ್ನೇನಾದ್ರು ಬರ್ದ್ರೆ ಅದು ಹಾಗೆ ಆಗುತ್ತೆ ಅಂತ. ಸೊ 400 ಪೇಜ್ ಬುಕ್ ಅಲ್ಲಿ ಬರ್ದಿದ್ದೆ. ಸೊ ರಾಗಿಣಿ ಶುಡ್ ಲವ್ ಮೀ ಅಂತ ಆಕ್ಚುಲಿ ರಾಗಿಣಿ ಶುಡ್ ಲವ್ ಮೀ ಅಂತ ಬರಿಬೇಕಿತ್ತು. ಕರೆಕ್ಟ್ ಗಣಪ. ಆ ಒಂದು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಇಂದ ಈ ಸಾಂಗ್ಗೋಸ್ಕರನೇ ಒಬ್ರು ಡ್ಯಾನ್ಸ್ ಕ್ಲಾಸ್ ಬಂದು ಸೇರ್ಕೋತಾರೆ. ಯಾಕೆ? ಡ್ಯಾನ್ಸ್ ಕ್ಲಾಸ್ ಮುಂಚೆನೆ ಸೇರ್ಕೊಂಡಿದ್ದಾಗ ಆ ಸೀನಿಯರ್ ಟ್ರೂಪ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಯಾರೋ ಇನ್ನೊಬ್ಬ ಸಿಕ್ಕಿದ ಒಂದ್ ಜೊತೆ ಆಚೆ ಹೋಗ್ಬಿಡೋದು ಆ ತರ ಎಲ್ಲ ಮಾಡ್ತಾ ಇದ್ದೆ. ತಿರ್ಗಾ ಇನ್ನೊಂದ್ಸಲಿ ಡ್ಯಾನ್ಸ್ ಕ್ಲಾಸ್ ರೀಜಾಯ್ನ್ ಆಗ್ಬೇಕು ಅಂತ ಬಂದಾಗ ಅವಾಗ RS ಸ್ಟೇಡಿಯಂ ಹಿಟ್ಸ್ ಅಂತ ಮಾಡ್ತಾ ಇದ್ರು, ರೇನಾಯ ತೇರೆ ದಿಲ್ ಮೇ. ಅವಾಗಿಂದ ಡ್ಯಾನ್ಸ್ ಕ್ಲಾಸ್ ಸಾಂಗ್ಗೋಸ್ಕರ ಬಂದಿದ್ದ ಇಲ್ಲ ಬೇರೆ ರೀಸನ್ಗೋಸ್ಕರ ಬಂದಿದ್ದ ಅಂತ? ಸಾಂಗ್ಗೋಸ್ಕರ ಬಂದಿದ್ದು. ಬಂದ್ಮೇಲೆ ಸ್ನೇಹಿತರು ಸಿಕ್ಕಿದ್ರು. ಗುರು ಆಗಿದ್ದ ಅಂತ ಇಮ್ರಾನ್ ಮಾಸ್ಟರ್ ಅವ್ರು ನಮ್ಗೆ ಫ್ರೆಂಡ್ ಆದ್ರು. ಆಮೇಲೆ ನಮ್ದು ಎಂಟೈರ್ ಗ್ಯಾಂಗ್ ಅಲ್ಲಿ ಶಿಷ್ಯರು ಸಿಕ್ಕಿದ್ಮೇಲೆ ಫ್ರೆಂಡ್ ಆಗ್ಬಿಡ್ತಾರೆ. ಬರೀ ಹುಡುಗರು ಒಬ್ರೇ ಇರಲಿಲ್ಲ, ನಮ್ ಹುಡುಗರು ಹುಡುಗಿರು ಎಲ್ಲ ಅಲ್ಲೇ ನಮ್ದು ಎಂಟೈರ್ ಗ್ಯಾಂಗ್ ಆಗಿದ್ದೆ ಅಲ್ಲಿ. ನನ್ಗೆ ಬೇಜಾರಾಗ್ತಿರೋದು ಒಂದೇ ಮೇಘ್ನಾ ಅವ್ರೆ, ಸಚ್ ಕಹ ರಹಾ ಹೈ ದೀವಾನಾ ಅದು ಬೇಕು ನನಗೆ. ಪ್ರಜ್ಜು ಬಂದ್ಬಿಟ್ಟು ಫೀಲಿಂಗ್, ಪನ್ನ ಬಂದ್ಬಿಟ್ಟು ಖುಷಿಗೆ. ಇಬ್ರು ಡ್ಯಾನ್ಸ್ ಮಾಡಿದ್ರೆ ಹೇಗಿರುತ್ತೆ? ಫಸ್ಟ್ ಪ್ರಜ್ಜು ಅಪಿ, ಈಗ ಪ್ರಜ್ಜು ಬಂದು ಪ್ರಪೋಸ್ ಮಾಡ್ತಿರೋದು, ರಾಗಿಣಿ ರಿಜೆಕ್ಟೆಡ್ ಅಂತ ಹೇಳೋದು ಪ್ಯಾಥೋ. ಇಲ್ಲಿ ಪನ್ನಗ ಜೋಶಲ್ಲಿ ನಾನು ಡ್ಯಾನ್ಸರ್ ಆಗ್ಬೇಕು, ನಾನು ರೊಮ್ಯಾನ್ಸ್ ಮಾಡ್ಬೇಕು ಅಂತ ಬರ್ತಾ ಇರೋದು. ಅಟ್ ಎ ಟೈಮ್ ಇಬ್ರು ಬರ್ಬೇಕು ಡ್ಯಾನ್ಸ್ ಕ್ಲಾಸ್ಗೆ. ಓಕೆ, ಸೀರಿಯಸ್ಲಿ ಅದಕ್ಕೆ ಹೋದ್ಯಾ ನೀನ್ ಡ್ಯಾನ್ಸ್? ರೆಡಿ ಪ್ರಜ್ಜು, ಸ್ಟಾರ್ಟ್. ರಾಗಿಣಿ, ಐ ಲವ್ ಯು. ರಿಜೆಕ್ಟೆಡ್. सच कह रहा है दीवाना, दिल ना किसी से लगाना, झूठे हैं यार के वादे सारे, झूठी है प्यार की कसमें. मैंने हर लम्हा जिसे चाहा, जिसे पूजा, उसी ने यारो मेरा दिल तोड़ा.
है प्यार की कसमें मैंने हर लम्हा ಇವಾಗ ಇಲ್ಲಿ ನನಗೆ ಖುಷಿಯಾಗಿದ್ದು ಪ್ರಜ್ಜುದೆ. ಟ್ರೂ ಫೀಲಿಂಗ್ ಅಲ್ಲ ಗಣಪ. ಟ್ರೂ ಫೀಲಿಂಗ್ ಇತ್ತಲ್ಲಿ. ಓಕೆ, ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಡ್ಯಾನ್ಸ್ ಆಗ್ತಿತ್ತು, ಟೆರೆಸ್ ಬಾಲ್ಕನಿಲಿ ಏನಾಗ್ತಿತ್ತು? ಡ್ಯಾನ್ಸ್ ಕ್ಲಾಸ್ ಮುಗಿದ ಮೇಲೆ ನಮ್ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನಮ್ದು ಫುಟ್ಬಾಲ್ ಆಡ್ತಾ ಇದ್ವಿ, ಇನ್ನೊಂದೇನೋ ಆಡ್ತಾ ಇದ್ವಿ. ಸೊ ಅಲ್ಲೇ ಸ್ಟಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಮ್ದೊಂಥರ ಅದು ಜೀವನ ಆಗೋಗಿತ್ತು. ಸಂಜೆ ಹೋದ್ರೆ ರಾತ್ರಿವರೆಗೂ ಅಲ್ಲೇ ಇರೋ ತರ. ಸೊ ಅದಾದ್ಮೇಲೆ ಸ್ವಲ್ಪ ದಿವಸ ಹೋಗ್ತೇನೆ, ಸ್ವಲ್ಪ ಮೇಲ್ಗಡೆ ಹೋಗಕ್ ಶುರು ಮಾಡಿದ್ವಿ ಟೆರೆಸ್ಗೆ. ಅಂದ್ರೆ ಸ್ನೇಹಿತರೆಲ್ಲ ಸೇರಿದಾಗ ಖೂಬ್ ಜಮೇಗ ರಂಗ್. ನಂಗೆ ಗೊತ್ತಿಲ್ಲ. ಗೆಳೆತನ ಜಾಸ್ತಿ ಬೆಳಿತಾ ಹೋಯ್ತು ಅಲ್ಲಿ ಟೆರೆಸ್. ಅಂದ್ರೆ ಟೆರೆಸ್ ಮೇಲೆ ಒಂದೊಂದು ಹಂಗೆ floor ಮೇಲೆ ಮೇಲೆ ಹೋಗ್ತಾ ಹೋಗ್ತಿದ್ದಾಗೆ ಗೆಳೆತನ ಜಾಸ್ತಿ ಬೆಳಿತಾ ಹೋಯ್ತು. ಓಕೆ, ನಿಮ್ಮ ಗ್ಯಾಂಗ್ಗೆ ಅಲ್ಲೊಂದು ಹೆಸರು ಇಡ್ತೀರಾ, ನಾಕ್ಟರ್ನಲ್ಸ್. ಈ ಹೆಸರು ಯಾಕೆ ಇಟ್ರಿ? ಒಂದು ಗ್ರೂಪ್ ಮಾಡ್ಕೊಂಡು ಈವೆಂಟ್ಸ್ ಆರ್ಗನೈಸ್ ಮಾಡೋಣ ಅಂತ ಅನ್ಕೊಂಡ್ವಿ ಗಣಪ. ಒಂದ್ ಹೆಸರು ಬೇಕಿತ್ತು, ಒಂದ್ ಹೆಸರು ಲೋಗೋ ಎಲ್ಲ ಬೇಕಿತ್ತು ಈವೆಂಟ್ಸ್ ಆರ್ಗನೈಸ್ ಮಾಡೋದಕ್ಕೆ. ಬೇಸಿಕ್ಲಿ ಏನು ಅಂದ್ರೆ ನಾವು ಒಂದು ಇಂಟರ್ ಕಾಲೇಜ್ ಫ್ರೆಶರ್ಸ್ ಪಾರ್ಟಿ ಮಾಡ್ತಾ ಇದ್ವಿ. ನಾವು ಫ್ರೆಶರ್ಸ್ ಪಾರ್ಟಿ ಬರೀ ಕಾಲೇಜಲ್ಲಿ ನಡೀತಾ ಇತ್ತು. ನಾವೆಲ್ಲ ಕಾಲೇಜ್ನು ಸೇರಿಸ್ಬಿಟ್ಟು ಒಂದು ಇಂಟರ್ ಕಾಲೇಜ್ ಫ್ರೆಶರ್ಸ್ ಪಾರ್ಟಿ ಫಸ್ಟ್ ಟೈಮ್ ಅವಾಗ ನಾವು ಆರ್ಗನೈಸ್ ಮಾಡ್ತಾ ಇದ್ವಿ. ಸೊ ಅದಕ್ಕೊಂದು ಹೆಸರು ಬೇಕಾಯ್ತು. ಇಟ್ ಹ್ಯಾಡ್ ಟು ಬಿ ಸಮಥಿಂಗ್ ರಿಲಿ ಅಪೀಲಿಂಗ್ ಅಂತ ಯೋಚನೆ ಮಾಡ್ತಿರ್ಬೇಕಾರೆ, ಸೊ ನಾವು ಯೂಶಲಿ ನಾವು ಕಂಬೈನ್ಡ್ ಸ್ಟಡೀಸ್ ಅದು ಇದೆಲ್ಲ ಒಟ್ಟಿಗೆ ಒಂದೇ ಕಡೆ ಸೇರ್ತಾ ಇದ್ವಲ್ಲ. ಸೊ ರಾತ್ರಿ ಎಲ್ಲ ನಾವು ಎದ್ದಿರ್ತೀವಿ. ಅದಕ್ಕೆ ಏನು ಇಂಗ್ಲಿಷ್ ಅಲ್ಲಿ ನಾಕ್ಟರ್ನಲ್ಸ್ ಅಂತ, ನಾಕ್ಟರ್ನಲ್ಸ್ ಆರ್ ನೈಟ್ ಅನಿಮಲ್ಸ್ ಅಂತ. ಸೊ ನಾಕ್ಟರ್ನಲ್ಸ್ ಅಂತ ಇಟ್ಕೋಣ ಅಂತ. ನಾಕ್ಟರ್ನಲ್ಸ್ ಅಂದ್ರೆ ನಿಶಾಚಾರಿಗಳು ಅಂತ. ಅಂದ್ರೆ ರಾತ್ರಿ ಹೊತ್ತು ಓಡಾಡ್ತಿರ್ತಾರೆ. ನೀವು ಹಾಗೆ ಸುಮ್ನೆ ಓಡಾಡ್ತಿದ್ರ? ಸುಮ್ನೆ ಓಡಾಡ್ತಾ ಇರ್ಲಿಲ್ಲ ನಾವು. ಎಲ್ಲ ಅರ್ಧ ನಿಮ್ಮನೇಲಿ ಇರ್ತಿದ್ವಿ, ಅರ್ಧ ನಮ್ಮನೇಲಿ ಇರ್ತಿದ್ವಿ. ಇಲ್ಲ ಯುವರಾಜ್ ಅಂತಿದ್ದ, ಒಂದು ಸಪರೇಟ್ ರೂಮ್ ಇತ್ತು ಮೇಲ್ಗಡೆ. ಸೊ ಅವ್ರ ಮನೇಲಿ ಇರ್ತಿದ್ವಿ. ಸೊ ಯಾರ್ದೋ ಒಬ್ರು ಮನೆಯಲ್ಲಿ ಸೇರ್ತಾ ಇದ್ವಿ. ಅದಕ್ಕಾಗಿ ನಾವು ನಾಕ್ಟರ್ನಲ್ ಅಂತ ಕಾಲೇಜ್ ಬ್ಯಾಗ್ ಅಲ್ಲಿ ಟಿಕೆಟ್ಸ್ ಎಲ್ಲ ತಗೊಂಡ್ ಹೋಗ್ಬಿಟ್ಟು ಎಲ್ಲರಿಗೂ ಸೇಲ್ ಮಾಡೋದು ಗಣಪ. ಈ ತರ ಮಾಡ್ತಾ ಇದೀವಿ, ಬನ್ನಿ ನಮ್ ಇವೆಂಟ್ ಬನ್ನಿ ಅಂತ. ಅದು ಇನ್ನೂ ಇಟ್ಕೊಂಡಿದೀನಿ, ಅಂದ್ರೆ ಅಷ್ಟು ಸೇಲ್ ಆಗಿರ್ಲಿಲ್ಲ ಟಿಕೆಟ್ಸ್.